ನಮಸ್ಕಾರ, ವಿವಿಸಿ ನ್ಯೂಸ್ಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದು ಈ ಕ್ಷಣದ ಹೆಡ್ಲೈನ್ಸ್. ಹಾಸನ ಬೇಲೂರು ರೈಲ್ವೆ ಕಾಮಗಾರಿ ಶೀಘ್ರ ಪ್ರಾರಂಭ. ಹಾಸನದ ಮೇಲ್ಸೇತುವೆ ಬಾಕಿ ಕೆಲಸವನ್ನ ಮುಗಿಸಲಾಗುವುದು. ರೈಲ್ವೆ ಖಾತೆ ಸಚಿವ ಸೋಮಣ್ಣ ಅಭಯ. ಈಗಿನ ಕಾಲಘಟ್ಟದಲ್ಲಿ ಪತ್ರಿಕಾ ರಂಗ ವೇಗವಾಗಿ ಬೆಳೆಯುತ್ತಿದೆ. ಪತ್ರಕರ್ತರು ವಸ್ತುನಿಷ್ಠೆಯನ್ನ ಆಧರಿಸಿ ಸುದ್ದಿಯನ್ನ ಬಿತ್ತರಿಸುವುದು ಸೂಕ್ತ. ಶಾಸಕ ಸಿಎನ್ ಬಾಲಕೃಷ್ಣ ಸಲಹೆ. ಜಿಲ್ಲೆಯಲ್ಲಿ ಮುಂದುವರೆದ ವರುಣ ಧಾರೆ, ಭಾರೀ ಮಳೆಗೆ ಭೂಕುಸಿತ, ಜನಜೀವನ ಅಸ್ತವ್ಯಸ್ತ. ಪ್ರವಾಹದ ಮುಂಜಾಗ್ರತೆಗಾಗಿ ಜನರು ಸ್ಥಳಾಂತರವಾಗುವಂತೆ ಸೂಚನೆ. ಜಿಲ್ಲೆಯಲ್ಲಿ ವಿಪರೀತ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಜುಲೈ 19ರ ಶುಕ್ರವಾರದಂದು ಹಾಸನ ಜಿಲ್ಲೆಯ ಸಕಲೇಶಪುರ, ಆಲೂರು, ಬೇಲೂರು, ಹಾಸನ, ಹೊಳೆನರಸೀಪುರ ಮತ್ತು ಅರಕಲಗೂಡಿನ ತಾಲೂಕಿನ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ರಜೆ ಘೋಷಿಸಲಾಗಿದೆ. ಮಲೆನಾಡು ಭಾಗದಲ್ಲಿ ಮಳೆ ಹೆಚ್ಚಳವಾಗಿದ್ದು, ಹಾಸನದ ಹೇಮಾವತಿ ಜಲಾಶಯದ ಒಳಹರಿವಿನಲ್ಲಿ ಹೆಚ್ಚಳವಾಗಿದೆ. ಮೂಡಿಗೆರೆ, ಸಕಲೇಶಪುರ ಭಾಗದಲ್ಲಿ ನಿರಂತರ ಮಳೆಯಿಂದ ಜಲಾಶಯಕ್ಕೆ ನೀರು ಅಪಾರ ಪ್ರಮಾಣದಲ್ಲಿ ಹರಿದು ಬರುತ್ತಿದೆ. ಹಾಸನ ಜಿಲ್ಲೆಯ ಕೆಲ ತಾಲೂಕುಗಳಲ್ಲಿ ನಿರಂತರ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಜುಲೈ 19ರಂದು ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಹಾಸನ ಜಿಲ್ಲೆಯ ಸಕಲೇಶಪುರ, ಆಲೂರು, ಬೇಲೂರು, ಹಾಸನ, ಹೊಳೆನರಸೀಪುರ ಮತ್ತು ಅರಕಲಗೂಡಿನ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ರಜೆ ಘೋಷಣೆ ಮಾಡಿ ಆದೇಶ ಹೊರಡಿಸಿದ್ದಾರೆ. ಬಹುನಿರೀಕ್ಷಿತ ಹಾಸನ ಬೇಲೂರು ಚಿಕ್ಕಮಗಳೂರು ನಡುವಿನ ರೈಲ್ವೆ ಮಾರ್ಗ ಕಾಮಗಾರಿಯನ್ನ ಶೀಘ್ರವೇ ಆರಂಭಿಸಲಾಗುವುದು ಎಂದು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದರು. ನಗರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನೈಋತ್ಯ ರೈಲ್ವೆ ಮತ್ತು ನಿರ್ಮಾಣ ಸಂಸ್ಥೆಯ ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ಹಾಸನ ಬೇಲೂರು ಹೊಸ ರೈಲು ಮಾರ್ಗದ ಪ್ರಗತಿ ಪರಿಶೀಲನೆ ಹಾಗೂ ಇತರೆ ರೈಲ್ವೆ ಕಾಮಗಾರಿಗಳ ಬಗ್ಗೆ ಸ್ಥಳೀಯ ಆಡಳಿತದೊಂದಿಗೆ ಸಭೆ ನಡೆಸಿ ಮಾತನಾಡಿದ ಅವರು, ಈಗಾಗಲೇ ಚಿಕ್ಕಮಗಳೂರು ಕಡೆಯಿಂದ ಕಾಮಗಾರಿ ಆರಂಭವಾಗಿದೆ. ಅಂತೆಯೇ ಹಾಸನ ಕಡೆಯಿಂದಲೂ ಭೂಸ್ವಾಧೀನ ಪ್ರಕ್ರಿಯೆಯನ್ನ ಶೀಘ್ರವೇ ಪೂರ್ಣಗೊಳಿಸಿ ಕಾಮಗಾರಿಗೆ ಚಾಲನೆ ನೀಡಲಾಗುವುದು. ಅದೇ ರೀತಿ ಹೊಸ ಬಸ್ ನಿಲ್ದಾಣ ಎದುರಿನ ಮತ್ತೊಂದು ಮಾರ್ಗದ ಮೇಲ್ಸೇತುವೆ ಕಾಮಗಾರಿಯನ್ನ ರಾಜ್ಯ ಸರ್ಕಾರದ ಅನುದಾನ ಕಾಯದೆ ಶೀಘ್ರವೇ ಪೂರ್ಣಗೊಳಿಸಲಾಗುವುದು. ಹಾಸನ ಮತ್ತು ಅರಸೀಕೆರೆ ರೈಲ್ವೆ ನಿಲ್ದಾಣಗಳನ್ನು ಮೇಲ್ದರ್ಜೆಗೇರಿಸುವ ಕಾಮಗಾರಿ ಈಗಾಗಲೇ ಆರಂಭವಾಗಿದ್ದು, ಈ ಕಾಮಗಾರಿಯನ್ನ ಶೀಘ್ರವೇ ಮುಗಿಸಲಾಗುವುದು. ಹಾಗೆಯೇ ಅಮೃತ್ ಯೋಜನೆಯಡಿ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದರು. ನನಗೂ ಕೂಡ ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಮಾನಸಿಕವಾಗಿ ಸಾಕಷ್ಟು ಅನುಭವವನ್ನು ಕೊಟ್ಟಿರ್ತಕ್ಕಂಥದ್ದು. ಈ ಕೆಲಸವನ್ನು ಮಾಡಬೇಕು ಅಂತ ನಾನು ವಿನಂತಿ ಮಾಡಿದೆ ಜಿಲ್ಲಾಧಿಕಾರಿಗಳಿಗೆ. ತುಂಬ ವರ್ಷದ ಯೋಜನೆ ಇದು. 95-96ರಲ್ಲಿ ಮಾಡಬೇಕು ಅಂತ ಆಗಿದ್ದ ಯೋಜನೆ. ಈ ಥರದ ಒಟ್ಟು 11,500 ಕೋಟಿ ರೂಪಾಯಿಗಳ ಒಟ್ಟು 9 ಪ್ರಾಜೆಕ್ಟ್ಗಳು ಕೇಂದ್ರ ಸರ್ಕಾರ ಆದೇಶ ಮಾಡಿ ಎಲ್ಲಿಯೂ ಕೂಡ ಒಂದು ಕಡೆ ಕೂಡ ಪೂರ್ತಿ ಆಗಿರಲಿಲ್ಲ. ಈಗಾಗಲೇ ಒಂದು 2 ಕಡೆ ಇವಾಗ ಪ್ರಾರಂಭ ಮಾಡಿದ್ದೀವಿ. 2026-27 ಒಳಗಡೆ ಇಷ್ಟು ಯೋಜನೆಗಳನ್ನು ಪೂರ್ತಿ ಮುಗಿಸ್ತಕ್ಕಂಥದಕ್ಕೆ ನಾವು ಕ್ರಮವನ್ನು ವಹಿಸಿದ್ದೀವಿ. ತುಂಬ ಇಂಪಾರ್ಟೆಂಟು LC3 ಅಂತ ನಿಮ್ಮ ಒಂದು ROP, ಅಂಡರ್ ರೈಲ್ವೆ ಓವರ್ ಬ್ರಿಡ್ಜ್. ಅದು ತುಂಬ ವರ್ಷದಿಂದ ನಾವು ಅಂತ ಹೇಳಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಅಂತ ಮಾಡಿ ಆಡಳಿತದ ಹೊರಟ್ವಿ. ರಾಜ್ಯ ಸರ್ಕಾರ ಅದಕ್ಕೆ ಏನೋ ₹1 ಕೊಡಲಿಲ್ಲ. ನಾನು ನೋಡಿದೆ, ನಮ್ಮ ಜಿಲ್ಲೆ ಇದು ಅಂತ ಹೇಳಿ ತೀರ್ಮಾನ ಮಾಡಿ ಕೊಡ್ತಾರೋ ಬಿಡ್ತಾರೋ ಮೊದಲು ಕೆಲಸ ಮುಗಿಸೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ನಾನು ಜಿಲ್ಲಾಧಿಕಾರಿಗಳಿಗೆ ಕೇಂದ್ರ ಸರ್ಕಾರದ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಹೆಣ್ಮಗಳು ನಾನು ಹೇಳಿದ ತಕ್ಷಣ ನನ್ನ ಸರ್ವಿಸ್ಗಳೆಲ್ಲ ಒಳ್ಳೆ ತನಕ ಗಮನ ಇಟ್ಟು ಎಲ್ಲರೂ ಕರೆಸಿದ್ದಾರೆ. ವಿಶೇಷವಾಗಿ ಕಂದಾಯ ಇಲಾಖೆಯ ನನ್ನ ಸನ್ಮಿಕರಿಗೆ, ಅವರು ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್ ಇರ್ಬೋದು, ಬೇರೆಯವರು ಇರ್ಬೋದು. ನನಗೆ 2-3 ತಿಂಗಳಲ್ಲಿ ಅಮ್ಮವ್ರಿಗೆ ಹೇಳಿದ್ದೀನಿ, ನೀವು ಎಷ್ಟು ಜಲ್ದಿ ಕೊಡ್ತೀರೋ ಅನ್ನೋದಕ್ಕಿಂತ ಬೆಳಿಗ್ಗೆ ನಾನು 2 ಕಡೆ ಸ್ಟೇಷನ್ ಕೆಲಸ ಮಾಡೋಕ್ಕೆ ಹೋಗಿದ್ದೆ. ಏನು ಇವತ್ತು ಮಂಗಳೂರಿಂದ ಬೇಲೂರಿಗೆ ಬರ್ತದಮ್ಮ, ನನಗನ್ನಿಸ್ತದೆ ಇನ್ನೊಂದು 8 ತಿಂಗಳಲ್ಲೇ ಕಂಪ್ಲೀಟ್ ಕೆಲಸನೇ ಮುಗಿದು. ಇಷ್ಟೆಲ್ಲ ಮಳೆ ಬೀಳ್ತಾ ಇದ್ರು ಕೂಡ ಇವತ್ತು ಕೂಡ ಆಫ್ಸೂಟ ಕೆಲಸ ನಡೀತಾ ಇದೆ. ರೈಲ್ವೆ ಇಲಾಖೆ ಸಾಮಾನ್ಯರಿಗೋಸ್ಕರ ಜನಪರ ಕಾರ್ಯಕ್ರಮಗಳನ್ನು ಬಡವ್ರಿಗೆ ತರ್ತಕ್ಕಂಥದ್ದಕ್ಕೆ, ಬಡವರು ಓಡಾಡೋದಕ್ಕೆ ಇರ್ತಕ್ಕಂಥದ್ದು ಒಂದಷ್ಟು ರೈಲುಗಳನ್ನು ಕೂಡ ನಾವು ಮಂಗಳೂರಿಂದ 2 ರೈಲ್ಗೋಸ್ಕರ ಇಷ್ಟೆಲ್ಲ ಬೇಕಿತ್ತ ನನಗೆ ತಲೆ ಕೆಟ್ಟೋಯ್ತು. ಅಲ್ಲಿಂದ ಇಲ್ಲಿ ಬರೋದ್ರೊಳಗಡೆ ನಮ್ಮ DRM ಅವರು. ಸಭೆಯಲ್ಲಿ ಸಂಸದ ಶ್ರೇಯಸ್ ಪಟೇಲ್, ಜಿಲ್ಲಾಧಿಕಾರಿ ಸಿ ಸತ್ಯಭಾಮ, ಶಾಸಕ HK ಸುರೇಶ್, ADC KT ಶಾಂತಲಾ ಮೊದಲಾದವರಿದ್ದರು. ಸಕಲೇಶಪುರ ತಾಲೂಕಿನಲ್ಲಿ ಮುಂಗಾರು ಮಳೆಯ ಆರ್ಭಟ ಮುಂದುವರೆದಿದ್ದು, ತಾಲೂಕಿನ ಹಲವೆಡೆ ಭೂಕುಸಿತ ಸಂಭವಿಸಿದೆ.
ಕಳೆದ 3 ದಿನಗಳಿಂದ ಆರ್ಭಟಿಸುತ್ತಿರುವ ಮಳೆಯಿಂದಾಗಿ ರಾಷ್ಟ್ರೀಯ ಹೆದ್ದಾರಿ 75ರ ದೋಣಿಗಲ್ ಗ್ರಾಮದಿಂದ ಮಾರನಹಳ್ಳಿ ಗ್ರಾಮದವರೆಗಿನ 7 ಕಿಲೋಮೀಟರ್ ರಸ್ತೆ ನರಕ ಸದೃಶವಾಗಿ ಬದಲಾಗಿದೆ. ಚತುಷ್ಪಥ ರಸ್ತೆ ನಿರ್ಮಾಣಕ್ಕಾಗಿ ಬೆಟ್ಟಗಳನ್ನು ತುಂಡರಿಸಿದ್ದು, ಸದ್ಯ ಮಳೆಯಿಂದಾಗಿ 7 ಕಿಲೋಮೀಟರ್ ಅಂತರದಲ್ಲಿ 10ಕ್ಕೂ ಅಧಿಕ ಪ್ರದೇಶದಲ್ಲಿ ಅಪಾರ ಪ್ರಮಾಣದ ಭೂಕುಸಿತ ಸಂಭವಿಸಿದೆ. ಭೂಕುಸಿತದೊಂದಿಗೆ ನೂರಾರು ಮರಗಳು ಧರೆಗೆ ಉರುಳಿವೆ. ಚತುಷ್ಪಥ ರಸ್ತೆ ನಿರ್ಮಾಣಕ್ಕಾಗಿ ತಾಲೂಕಿನ ದೊಡ್ಡತಪ್ಪಲೆ ಗ್ರಾಮ ಸಮೀಪ ಭಾರೀ ಪ್ರಮಾಣದ ಮಣ್ಣುಗಾರಿಕೆ ನಡೆಸಿರುವ ಪ್ರದೇಶದಲ್ಲಿ ಬುಧವಾರ ರಾತ್ರಿ ಭೂಕುಸಿತ ಸಂಭವಿಸಿದೆ. ಈ ವೇಳೆ ಹೆದ್ದಾರಿಯಲ್ಲಿ ಕೆಟ್ಟು ನಿಂತಿದ್ದ ಮಾರುತಿ ವ್ಯಾನ್ ಭೂಕುಸಿತಕ್ಕೆ ಸಿಲುಕಿ ನಜ್ಜುಗುಜ್ಜಾಗಿದೆ. ಘಟನೆಯ ವೇಳೆ ವ್ಯಾನ್ ಹೊರಭಾಗದಲ್ಲಿ ನಿಂತಿದ್ದ ಬೇಲೂರು ತಾಲೂಕು ಬೇಕೋಡು ಗ್ರಾಮದ ಶರತ್ ಎಂಬುವವರಿಗೆ ಪೆಟ್ಟಾಗಿದ್ದು, ಇನ್ನು 3 ಅಪಾಯದಿಂದ ಪಾರಾಗಿದ್ದಾರೆ. ಇದೇ ವೇಳೆ ಹೆದ್ದಾರಿ ಮುಂಜಾಗ್ರತಾ ಕ್ರಮವಾಗಿ ಕರ್ತವ್ಯದಲ್ಲಿದ್ದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಬಿಹಾರ ಮೂಲದ ನೌಕರ ಅಖಿಲೇಶ್ ಎಂಬುವರ ಕಾಲಿಗೆ ಪೆಟ್ಟು ಬಿದ್ದಿದ್ದು, ಗಾಯಾಳುಗಳನ್ನು ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ. ಘಟನೆಯಿಂದಾಗಿ ಮುಂಜಾನೆ 4 ಗಂಟೆಯಿಂದ ಗುರುವಾರ ಬೆಳಗ್ಗೆ 10 ಗಂಟೆಯವರೆಗೆ ಹೆದ್ದಾರಿ ಸಂಚಾರ ಸ್ಥಗಿತಗೊಂಡಿತ್ತು. ಮುಂಜಾಗ್ರತಾ ಕ್ರಮವಾಗಿ ಹೆದ್ದಾರಿಯಲ್ಲಿ ಸಾಗುವ ಲಘು ವಾಹನಗಳನ್ನು ಚಾರ್ಮುಡಿ ಹಾಗೂ ಹಾನಬಾಳ್ ಮೂಡಿಗೆರೆ ರಸ್ತೆ ಮೂಲಕ ಸಾಗಲು ಅವಕಾಶ ಮಾಡಿಕೊಡಲಾಗಿದೆ. ತಾಲೂಕಿನ ಬೆಳಗೋಡು ಗ್ರಾಮ ಸಮೀಪದ ಕಟ್ಟೇಪುರದಲ್ಲಿ ಮಳೆಯಿಂದಾಗಿ ಪಿಕಪ್ ವಾಹನ ರಸ್ತೆ ಬದಿಗೆ ಉರುಳಿದ್ದರಿಂದ 4 ವಿದ್ಯುತ್ ಕಂಬಗಳು ಧರೆಗೆ ಉರುಳಿವೆ. ಕಳೆದ 4 ವರ್ಷಗಳಿಂದ ಭೂಕುಸಿತ ಸಂಭವಿಸುತ್ತಿರುವ ದೋಣಿಗಲ್ ಗ್ರಾಮ ಸಮೀಪ ಹೆದ್ದಾರಿಯಲ್ಲೇ ನದಿಯಂತೆ ಮಳೆ ನೀರು ಹರಿಯುತ್ತಿದ್ದು, ಇದರಿಂದಾಗಿ ಹೆದ್ದಾರಿ ಮತ್ತೊಮ್ಮೆ ಕುಸಿಯುವ ಸಾಧ್ಯತೆ ದಟ್ಟವಾಗಿದೆ. ಇದೇ ಪ್ರದೇಶದಲ್ಲಿ ಹಾದು ಹೋಗಿರುವ ಸಕಲೇಶಪುರ ಹೆತ್ತೂರು ಸಂಪರ್ಕ ಕಲ್ಪಿಸುವ ರಸ್ತೆಯ ಮೇಲೆ ಮಂಜರಾಬಾದ್ ಕೋಟೆಯ ಗುಡ್ಡ ಕುಸಿಯುತ್ತಿದ್ದು, ಈಗಾಗಲೇ 4 ಮರಗಳು ಧರೆಗುರುಳಿವೆ. ಕೊಲ್ಲಹಳ್ಳಿ ಗ್ರಾಮ ಸಮೀಪ ಚತುಷ್ಪಥ ಹೆದ್ದಾರಿಯಲ್ಲಿ ಬಿರುಕು ಮೂಡಿದ್ದು, ಅಪಾಯದ ಮುನ್ಸೂಚನೆ ಅರಿತ ಜಿಲ್ಲಾಡಳಿತ ಈ ಪ್ರದೇಶದಲ್ಲಿ ಏಕಮುಖ ಸಂಚಾರಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಎತ್ತಿನಹೊಳೆ ಚೆಕ್ ಡ್ಯಾಂ ಒಂದರಲ್ಲಿ ಭಾರೀ ಪ್ರಮಾಣದ ನೀರು ತುಂಬಿ ಹರಿಯುತ್ತಿದ್ದು, ಕೃತಕ ಜಲಪಾತ ಸೃಷ್ಟಿಯಾಗಿದೆ. ಪತ್ರಕರ್ತರು ಸುದ್ದಿಯನ್ನ ಬಿತ್ತರಿಸುವಾಗ ವಸ್ತುನಿಷ್ಠೆಯನ್ನ ಆಧರಿಸಿ ಸುದ್ದಿಯನ್ನ ಬಿತ್ತರಿಸುವುದು ಸೂಕ್ತವಾಗಿದೆ ಎಂದು ಶಾಸಕ ಸಿಎನ್ ಬಾಲಕೃಷ್ಣ ಸಲಹೆ ನೀಡಿದರು. ಚನ್ನರಾಯಪಟ್ಟಣ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ರಾಷ್ಟ್ರೀಯ ಹೆದ್ದಾರಿ 74ರ ಚಿಕ್ಕೋನಹಳ್ಳಿ ಸಾಯಿ ಮಂದಿರದಲ್ಲಿ ನಡೆದ ಪತ್ರಿಕಾ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಪತ್ರಕರ್ತರು ಸುದ್ದಿಯನ್ನ ಬಿತ್ತರಿಸುವಾಗ ವಸ್ತುನಿಷ್ಠೆಯನ್ನ ಆಧರಿಸಿ ಸುದ್ದಿಯನ್ನ ವಿಸ್ತರಿಸುವುದು ಸೂಕ್ತವಾಗಿದೆ. ಈಗಿನ ಕಾಲಘಟ್ಟದಲ್ಲಿ ವೇಗವಾಗಿ ಪತ್ರಿಕಾ ರಂಗವು ಬೆಳೆಯುತ್ತಿದ್ದು, ಕೆಲವರು ವಸ್ತುನಿಷ್ಠೆ ಮರೆತು ಸುದ್ದಿಯನ್ನ ಬಿತ್ತರಿಸುತ್ತಿದ್ದಾರೆ. ಇದರಿಂದ ಬಹಳಷ್ಟು ಸುದ್ದಿಗಳು ವಸ್ತುನಿಷ್ಠೆಯನ್ನೇ ಕಳೆದುಕೊಂಡಿವೆ. ನೈಜ ಸುದ್ದಿಗಳನ್ನು ಆಧರಿಸಿ ಸತ್ಯಕ್ಕೆ ಹತ್ತಿರವಾದ ಸುದ್ದಿಗಳನ್ನು ಬಿತ್ತರಿಸಿ ಸಮಾಜದ ಅಂಕುಡೊಂಕುಗಳನ್ನು ತಿದ್ದಿಕೊಳ್ಳಲು ಕೂಡ ಸಹಕಾರಿಯಾಗುತ್ತದೆ ಎಂದರು. ಈ ಕ್ಷೇತ್ರದಲ್ಲಿ 30 ವರ್ಷಗಳಿಂದ ನಾವು ರಾಜಕಾರಣ ಮಾಡ್ಕೊಂಡು ಸೇವೆ ಮಾಡ್ಕೊಂಡು ಬಂದಿದ್ದೇವೆ. ಅದು ನಮ್ಮ ಕರ್ತವ್ಯ ಅಂತ ನಾನು ಅನ್ಕೊಂಡಿದ್ದೇನೆ. ಮೊದಲನವರು ತುಂಬ ಹೆಚ್ಚಿನ ರೀತಿ ಹೇಳಿದ್ರು, ಅದೇನು ದೊಡ್ಡದಲ್ಲ. ನನ್ನ ಕರ್ತವ್ಯನ ಕಾಯ ವಾಚ ಮನಸ ಮಾಡಿದ್ದೀನಿ. ಮುಂದಿನ ದಿನಗಳಲ್ಲಿ ಮನೆ ಜಯರಾಮನವರು ಕೂಡ ಒಂದು ಲೇಖನ ವಿತರಕರ ಪರವಾಗಿ ನನಗೆ ನೀಡಿದ್ದೀರಿ. ವಿತರಕರ ಕ್ಷೇಮಾಭಿವೃದ್ಧಿ ನಿಧಿಯನ್ನು ಸ್ಥಾಪನೆ ಮಾಡಬೇಕು ಅಂತ ಮನವಿ ಮಾಡಿದ್ದೀರಿ. ಇನ್ನೊಂದು 4 ರಿಂದ 5 ತಿಂಗಳೊಳಗಡೆ ವಿತರಕರ ಕ್ಷೇಮಾಭಿವೃದ್ಧಿ ನಿಧಿಯನ್ನು ಚನ್ನರಾಯಪಟ್ಟಣದಲ್ಲೇ ಸ್ಥಾಪನೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ, ಏಕೆಂದರೆ ವಿತರಕರದ್ದು ಕೂಡ ದೊಡ್ಡ ಜವಾಬ್ದಾರಿ. ಯಾಕಂದರೆ ಎಲ್ಲ ಪ್ರಿಂಟ್ ಆಗಿ ಬೆಂಗಳೂರಿಂದನೋ ಹುಬ್ಳಿಯಿಂದನೋ ಮೈಸೂರಿಂದನೋ ಹಾಸನದಿಂದ ಬರ್ತದೆ. ಅದನ್ನು ವಿತರಣೆ ಮಾಡ್ತಕ್ಕಂಥದ್ದು ಸೂಕ್ತ ಸಮಯದ ವಿತರಕರ ಬಹಳ ಜವಾಬ್ದಾರಿ ಇರ್ತದೆ. ಅವ್ರಿಗೂ ಸಂಘದಲ್ಲಿ ಎಷ್ಟು ಜನ ಇದನ್ನು ಆಧರಿಸಿ ಆ ಒಂದು ನಿಧಿಯನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದಕ್ಕೆ ಅವಕಾಶವನ್ನು ಮಾಡಿಸ್ಕೊಡ್ತೀನಿ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ, ನಮ್ಮ ರವಿಯವರು ನಮ್ಮ BJP ಅಧ್ಯಕ್ಷರು ಕೂಡ ಬರ್ತಾ ಇದ್ದಾರೆ. ನಮ್ಮ ಧರ್ಮಿಂಗ್ಲಾಂಡ್ ಟೀಮ್ ಅವ್ರಿಗೂ ಕೂಡ ಸ್ವಾಗತವನ್ನು ಮಾಡಿದ್ದೀರಿ. ಇವತ್ತು ಕತ್ತರಿಘಟ್ಟದ ಮೇಳಿಯಮ್ಮ ಆಧ್ಯಾತ್ಮಿಕ ಕೇಂದ್ರದ ಚಂದ್ರಶೇಖರ ಗುರೂಜಿ ಮಾತನಾಡಿ, ಪತ್ರಕರ್ತರು ಜೀವನದ ಮುಳ್ಳಿನ ಹಾಸಿಗೆ ಇದ್ದಂತೆ. ಅವರ ಭದ್ರತೆಗಾಗಿ ಇನ್ನೂ ಅನೇಕ ಯೋಜನೆಗಳನ್ನು ರೂಪಿಸುವುದು ಸೂಕ್ತವಾಗಿದೆ. ಜೀವನದ ಜಂಜಾಟದೊಂದಿಗೆ ತಮ್ಮ ಕುಟುಂಬದ ಸದಸ್ಯರುಗಳನ್ನು ಮರೆಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅವುಗಳನ್ನೆಲ್ಲ ದೂರ ಮಾಡಿ ವರ್ಷಕ್ಕೆ 1 ದಿನ ಇಂತಹ ಕುಟುಂಬ ಸದಸ್ಯರೊಂದಿಗೆ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿ ಸಂತೋಷದಿಂದ ಪತ್ರಿಕಾ ದಿನಾಚರಣೆಯನ್ನು ಆಚರಿಸುತ್ತಿರುವುದು ಸಂತೋಷಕರವಾಗಿದೆ. ನಮ್ಮ ಆಧ್ಯಾತ್ಮಿಕ ಕೇಂದ್ರದಲ್ಲೂ ಕೂಡ ಮುಂದಿನ ಬಾರಿ ಪತ್ರಿಕಾ ದಿನಾಚರಣೆಯನ್ನು ಆಚರಿಸಲು ನಿಮ್ಮನ್ನ ಸ್ವಾಗತಿಸುತ್ತಿದ್ದೇನೆ ಎಂದರು. ವಹಿಸ್ತಿಲ್ಲ, ನಿಮಗೆ ಹೋಗೋದಾರಿ ಸ್ವಲ್ಪ ಸ್ಲೋ ಆಗ್ರಿ ಅಂತ ಮದನಗೌಡರು ಚುಚ್ಚಿ ಹೇಳ್ತಿದ್ರು. ಅವ್ರು ಯಾರು ನಿಮ್ಗೆ ಅವಮಾನ ಮಾಡಲಿಲ್ಲ, ಅವ್ರು ಯಾರು ನಿಮಗೆ ಮನಸ್ಸಿಗೆ ನೋವಾಗಿ ಮಾತಾಡಲಿಲ್ಲ. ಕಾರಣ ಇಷ್ಟೇ, ನೀವು ತಗೊಳ್ಳುವ ಒಂದು ಒಳ್ಳೆ ನಿರ್ಧಾರ ಈ ಸಮಾಜನ ಸುವ್ಯವಸ್ಥೆ ಕರ್ಕೊಂಡು ಹೋಗುತ್ತೆ. ನೀವು ತಗೊಳ್ಳುವ ಒಂದು ತಪ್ಪು ನಿರ್ಧಾರ ಈ ಸಮಾಜನ ಅಧೋಗತಿಗೂ ಕರ್ಕೊಂಡು ಹೋಗುತ್ತೆ. ದೀಪ ಹಚ್ಚೋದು ನಿಮ್ಮ ಕೈಲಿದೆ, ದೀಪ ಹಾರಿಸೋದು ನಿಮ್ಮ ಕೈಲಿದೆ. ಎಲ್ಲ ಬಂದಿದ್ದೀರಿ, ನಾನು ಜಾಸ್ತಿ ಮಾತಾಡಲ್ಲ. ಇವತ್ತೆಲ್ಲ ನೀವು ಹಬ್ಬ, ಪತ್ರಿಕಾ ದಿನಾಚರಣೆ ಶುಭಾಶಯಗಳು ನಿಮಗೆ. ನೀವಿಲ್ಲಿ ಇದನ್ನ ಪ್ರೀತಿಯಿಂದ, ಸಂತೋಷದಿಂದ, ಸಡಗರದಿಂದ ಆಚರಣೆ ಮಾಡ್ಲಿಕ್ಕೆ ಬಂದಿದ್ದೀರಿ. ನಾನು ಹೆಚ್ಚಿಗೆ ಮಾತಾಡಲ್ಲ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಹಾಗೆ ಏನೋ ಮುಂದಿನ ಕಾರ್ಯಕ್ರಮದ ಬಗ್ಗೆ ಅಧ್ಯಕ್ಷರು ಕೇಳ್ತಿದ್ರು ನಟೇಶ್ ಅವರು. ಖಂಡಿತ ಅಂತ ಅವಕಾಶ ಬಂದರೆ ನಾನು ಸದಾ ನನ್ನ ಆಶ್ರಮ ನಿಮಗೆ ಭಾಗಕ್ಕೆ ತೆರೆದಿರುತ್ತೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆಶೀರ್ವದಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತಿದ್ದೆ.
ಕಾರ್ಯಕ್ರಮದಲ್ಲಿ ಸಾಯಿಬಾಬಾ ದೇವಾಲಯದ ಪೀಠಾಧ್ಯಕ್ಷ ಗುರುಮೂರ್ತಿ ಗುರೂಜಿ, ಸಾಯಿಬಾಬಾ ಪೀಠಾಧಿಪತಿ ಶಿವಯೋಗಿ ಗುರೂಜಿ, ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ವೇಣುಕುಮಾರ್, ರಾಜ್ಯ ಪತ್ರಕರ್ತರ ಸಂಘದ ಕಾರ್ಯಕಾರಿ ಮಂಡಳಿಯ ಸದಸ್ಯ ರವಿನಾಕಲಗೂಡು, ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಸಿದ್ದರಾಜು ಸೇರಿದಂತೆ ಇತರರಿದ್ದರು. ನಗರದ ರವೀಂದ್ರನಗರದಲ್ಲಿರುವ ಜಿಲ್ಲಾ ಕುರುಹಿನಶೆಟ್ಟಿ ಭವನದಲ್ಲಿ ಜಿಲ್ಲಾ ನೇಕಾರ ಕುರುಹಿನಶೆಟ್ಟಿ ಮಹಿಳಾ ಸಂಘ ಮತ್ತು ಜಿಲ್ಲಾ ನೇಕಾರ ಸಮುದಾಯಗಳ ಮಹಿಳಾ ಒಕ್ಕೂಟ ಇವರ ಸಂಯುಕ್ತಾಶ್ರಯದಲ್ಲಿ ಜುಲೈ 20ರಂದು ಶ್ರೀ ಸತ್ಯನಾರಾಯಣ ಪೂಜೆ ಮತ್ತು ಕ್ರೀಡಾ ಚಟುವಟಿಕೆ ಹಾಗೂ ಜುಲೈ 21ರಂದು ವಾರ್ಷಿಕೋತ್ಸವ ಸಮಾರಂಭ, ಪ್ರತಿಭಾ ಪುರಸ್ಕಾರ ಮತ್ತು ಜಿಲ್ಲಾ ನೇಕಾರ ಸಮುದಾಯಗಳ ಮಹಿಳಾ ಒಕ್ಕೂಟದ ಉದ್ಘಾಟನೆ ಕಾರ್ಯಕ್ರಮ ಜರುಗಲಿದೆ ಎಂದು ಜಿಲ್ಲಾ ನೇಕಾರರ ಕುರುಹಿನಶೆಟ್ಟಿ ಮಹಿಳಾ ಸಂಘದ ಅಧ್ಯಕ್ಷೆ ಪ್ರೇಮಮ್ಮ ತಿಳಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಶನಿವಾರ ಬೆಳಗ್ಗೆ 7 ಗಂಟೆಯಿಂದ 11:30ರವರೆಗೂ ಶ್ರೀ ಸತ್ಯನಾರಾಯಣ ಪೂಜೆ, 11:30ರಿಂದ ಮಧ್ಯಾಹ್ನ 2 ಗಂಟೆಯವರೆಗೂ ಕ್ರೀಡಾ ಸ್ಪರ್ಧೆ, ರಂಗೋಲಿ ಸ್ಪರ್ಧೆ ಏರ್ಪಡಿಸಲಾಗಿದೆ. ಭಾನುವಾರ ಬೆಳಗ್ಗೆ 8 ಗಂಟೆಗೆ ಸಂಘದ 8ನೇ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ಉಚಿತ ವೈದ್ಯಕೀಯ ತಪಾಸಣೆ ಶಿಬಿರ ಹಮ್ಮಿಕೊಳ್ಳಲಾಗಿದೆ. ಬೆಳಗ್ಗೆ 10:30ಕ್ಕೆ ಜಿಲ್ಲಾ ಕುರುಹಿನಶೆಟ್ಟಿ ಭವನದಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಯಲಿದ್ದು, ಶಾಸಕ ಎಚ್ಪಿ ಸ್ವರೂಪ್ ಪ್ರಕಾಶ್ ಉದ್ಘಾಟನೆ ನೆರವೇರಿಸುವರು. ಕುರುಹಿನಶೆಟ್ಟಿ ಕೇಂದ್ರ ಸಂಘದ ಅಧ್ಯಕ್ಷ ಕಾಮಮೂರ್ತಿ ಅಂಬಾದಾಸ್, ಅಖಿಲ ಭಾರತ ಕುರುಹಿನಶೆಟ್ಟಿ ಸಂಘದ ಅಧ್ಯಕ್ಷೆ ಡಾಕ್ಟರ್ ಜಯಲಕ್ಷ್ಮಿ, ಮಾಜಿ ಅಧ್ಯಕ್ಷೆ ದೇವಿಕಾ ಭೂಷಣ್, ನೇಕಾರರ ಸಮುದಾಯಗಳ ಮಹಿಳಾ ಒಕ್ಕೂಟದ ಅಧ್ಯಕ್ಷೆ ನಾಗವೇಣಿ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಹಾಸನ ಜಿಲ್ಲಾ ನೇಕಾರ ಕುರುಹಿನಶೆಟ್ಟಿ ಮಹಿಳಾ ಸಂಘ ಹಾಗೂ ಜಿಲ್ಲಾ ನೇಕಾರ ಸಮುದಾಯಗಳ ಮಹಿಳಾ ಒಕ್ಕೂಟ ಈ ಮೂಲಕ ನಾವು ಒಂದು ಸಾಮೂಹಿಕ ಉದ್ಘಾಟನೆಯನ್ನು ನಾವು ಮಾಡ್ತಾಯಿದ್ದೇವೆ. ಹಾಗೆ ಜಿಲ್ಲಾ ನೇಕಾರ ಕುರುಹಿನಶೆಟ್ಟಿ ಮಹಿಳಾ ಸಂಘವು ಸುಮಾರು 8 ವರ್ಷಗಳಿಂದ ಸತತವಾಗಿ ತುಂಬ ಮಹಿಳೆಯರಿಗೆ, ಮಕ್ಕಳಿಗೆ ತುಂಬ ಒಳ್ಳೆಯ ಕೆಲಸಗಳನ್ನ ನಾವು ಮಾಡ್ಕೊಂಡು ಬಂದಿದ್ದೀವಿ. ಪ್ರತಿ ವರ್ಷದಂತೆ ಈ ವರ್ಷವೂ ವಾರ್ಷಿಕೋತ್ಸವ ಹಾಗೂ ಸಮುದಾಯಗಳ ಉದ್ಘಾಟನೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ದಯಮಾಡಿ ಈ ಮೂಲಕ ಎಲ್ಲ ನೇಕಾರ ಬಂಧುಗಳಿಗೂ ಹಾಗೂ ರಾಜ್ಯ ನೇಕಾರ ಬಂಧುಗಳಿಗೂ, ಜಿಲ್ಲಾ ನೇಕಾರ ಬಂಧುಗಳಿಗೂ, ಎಲ್ಲ ನನ್ನ ಮಾಧ್ಯಮ ಸ್ನೇಹಿತರಿಗೂ ಹಾಗೂ ನನ್ನೆಲ್ಲ ಸ್ನೇಹಿತರಿಗೂ ನಾನು ಈ ಮೂಲಕ ತಿಳಿಸೋದ್ರ ಖಂಡಿತ ನಾವು ಈ ಒಂದು ಸಮಾರಂಭಕ್ಕೆ ನೀವೆಲ್ಲರೂ ಬರಬೇಕು. ಮಳೆಯ ಅಭಾವದಿಂದ ಕೆಲವರಿಗೆ ನಾವು ಇನ್ವಿಟೇಷನ್ನ ತಲುಪಿಸೋಕ್ಕಾಗ್ತಾ ಇಲ್ಲ. ಹಾಗಾಗಿ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ನೇಕಾರ ಕುರುಹಿನಶೆಟ್ಟಿ ಮಹಿಳಾ ಸಂಘದ ಖಜಾಂಚಿ ಇಂದಿರಾ ಮಂಜುನಾಥ್, ಸ್ವಸಹಾಯ ಸಂಘದ ಅಧ್ಯಕ್ಷ ಲಕ್ಷ್ಮೀಪ್ರಸಾದ್, ಪ್ರಧಾನ ಕಾರ್ಯದರ್ಶಿ ಸುನೀತಾ, ಮನೋಜ್ ಕುಮಾರ್ ಇದ್ದರು. ರಾಜ್ಯ ಸರ್ಕಾರದ ರೈತ ವಿರೋಧಿ ನೀತಿ ಖಂಡಿಸಿ ರೈತರ ಆತ್ಮಹತ್ಯೆ ತಡೆಗಟ್ಟಲು ಆಗ್ರಹಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಗಿದ್ದು, ರೈತರ ನ್ಯಾಯಯುತ ಬೇಡಿಕೆ ಈಡೇರಿಸದಿದ್ದರೆ ಮುಂದಿನ ದಿನಗಳಲ್ಲಿ ಡಿಸಿ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಎಚ್ಕೆ ರಘು ಎಚ್ಚರಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರದ ಕಾರ್ಯಭಾರ ನೋಡಿದರೆ ಹಿಂದಿನ ಬಿಜೆಪಿ ಸರ್ಕಾರಕ್ಕೂ ಇವರಿಗೂ ಏನೂ ವ್ಯತ್ಯಾಸ ಇಲ್ಲ ಅನಿಸಿದೆ. ಭ್ರಷ್ಟಾಚಾರಕ್ಕೆ ಕಡಿವಾಣ ಬಿದ್ದಿಲ್ಲ. ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಹಣ ದುರುಪಯೋಗ ಆಗಿದೆ. ರೈತರ ಆತ್ಮಹತ್ಯೆ ಸರಣಿಗೆ ತಡೆ ಬಿದ್ದಿಲ್ಲ. ಇದೆಲ್ಲದಕ್ಕೂ ಕಡಿವಾಣ ಬೀಳಬೇಕು ಎಂಬುದು ನಮ್ಮ ಆಗ್ರಹ. ರೈತರು ಕೃಷಿ ಪಂಪ್ಸೆಟ್ಗೆ ವಿದ್ಯುತ್ ಸಂಪರ್ಕ ಪಡೆಯುವ ವೆಚ್ಚವನ್ನ ಅವರ ಮೇಲೆಯೇ ಹೇರಿರುವುದು ಖಂಡನೀಯ. ಇದರಿಂದ ರೈತರಿಗೆ ಹೊರೆಯಾಗಿದೆ. 2 ರಿಂದ 3 ಲಕ್ಷವನ್ನ ರೈತರು ಭರಿಸಲು ಕಷ್ಟವಾಗಿದೆ. ಹಾಗಾಗಿ ಸರ್ಕಾರ ಈ ತೀರ್ಮಾನ ವಾಪಸ್ ಪಡೆಯಬೇಕು ಎಂದು ಒತ್ತಾಯಿಸಿದರು. ಗೃಹ ವಿದ್ಯುತ್ ಬಾಕಿ ಮನ್ನಾ ಮಾಡಬೇಕು. 2023 ಏಪ್ರಿಲ್ನಿಂದ ಈವರೆಗೆ 1182 ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಸರ್ಕಾರ ಈ ಆತ್ಮಹತ್ಯೆ ತಡೆಗೆ ಪೂರಕ ಕಾರ್ಯಕ್ರಮ ರೂಪಿಸಿ ರೈತ ಸಮುದಾಯಕ್ಕೆ ಆತ್ಮಸ್ಥೈರ್ಯ ತುಂಬಬೇಕು. ಕೃಷಿ ಉತ್ಪನ್ನಗಳಿಗೆ ಎಂಎಸ್ಪಿ ನಿಗದಿ ಮಾಡಬೇಕು. ಬ್ಯಾಂಕುಗಳ ಸಾಲ ವಸೂಲಾತಿ ಕಿರುಕುಳ ತಪ್ಪಿಸಬೇಕು. ರೈತರ ಎಲ್ಲಾ ಬೆಳೆಗಳಿಗೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ವಿಸ್ತರಿಸಿ ಗ್ರಾಮ ಮಟ್ಟದಲ್ಲಿ ಬೆಳೆಹಾನಿ ನಿರ್ಧರಿಸಬೇಕು. ವಿಮಾ ಕಂಪನಿಗಳು ಉಳಿಸಿಕೊಂಡಿರುವ ಬಾಕಿ ನೀಡಬೇಕು. ಬರ ವಿಮಾ ಪರಿಹಾರದ ಹಣವನ್ನು ಬ್ಯಾಂಕ್ನವರು ಸಾಲಕ್ಕಾಗಿ ಜಮಾ ಮಾಡುವುದು ತಪ್ಪಬೇಕು ಎಂದು ಆಗ್ರಹಿಸಿದರು. ಸರ್, ನಾವು ಇವತ್ತು ರಾಜ್ಯಾದ್ಯಂತ ಪ್ರತಿಭಟನೆ ಇಟ್ಕೊಂಡಿದ್ದು, ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇಟ್ಕೊಂಡು ನಮ್ಮ ಜಿಲ್ಲೆ ಮಳೆ ಬಂದಿದ್ದರಿಂದ ನಾವು ಪ್ರತಿಭಟನೆ ಕ್ಯಾನ್ಸಲ್ ಮಾಡಿ ಒಂದು 10 ಜನ ಹೋಗಿ ಡಿ ಸಿ ಅವರಿಗೆ ಮನವಿ ಕೊಡಬೇಕು ಅಂತ ಮನವಿ ಕೊಟ್ಟಿದ್ದೀವಿ ಸರ್. ಈಗ ನಮ್ಮ ಸಮಸ್ಯೆಗಳು ಏನಾಗಿದೆ ಅಂತಂದ್ರೆ, ಈಗ ನಾವು ಮೇಜರ್ ಸಮಸ್ಯೆ ಭೂ ಕಾಯ್ದೆಗಳು ವಾಪಸ್ ತೊಗೊಂಡಿಲ್ಲ ಸರ್ಕಾರ, ಅದ್ರ ಬಗ್ಗೆನೂ ಇದು ಮಾಡ್ತಾಯಿದ್ದೀವಿ. ಆಮೇಲೆ ರೈತರಿಗೆ ವಿದ್ಯುತ್ ಶಕ್ತಿ ಪವರ್ ಸರ್ವಿಸ್ ತೊಗೋಬೇಕು ಸರ್. ಹಿಂದೆ 20,000 ಇತ್ತು, ಈಗ ನಾವು 2.5 ಲಕ್ಷ ರೂಪಾಯಿ ಕಟ್ಟಿ ಸರ್ವಿಸ್ ತೊಗೋಬೇಕು. ನಾವೇ ಸ್ವಂತ ಹಾಕ್ಬೇಕು ಎಲ್ಲದಕ್ಕೂ, ಟ್ರಾನ್ಸ್ಫಾರ್ಮ್ ಆಗಲಿ ವೈರ್ದಾಗಲಿ ಎಲ್ಲನೂ. ಅದ್ರ ಬಗ್ಗೆನೂ ಸರ್ಕಾರ ಸರ್ಕಾರದ ಖಂಡಿಸ್ತಾ ಇದ್ದೀವಿ. ಹಾಗೂ ಆಮೇಲೆ ಹಾಲಿನ ರೇಟು ಸಹ, ಹಾಲಿನ ರೇಟು 34 ಚಿಲ್ಲರೆ ಇತ್ತು, ಈಗ ಪುನಃ 31ಕ್ಕೆ ಬಂದಿದೆ, 4 ರೂಪಾಯಿ ಕಡಿಮೆ ಆಗಿದೆ. ಆಮೇಲೆ ಸರ್ಕಾರದಿಂದ ಅನುದಾನ ಬರ್ತಾಯಿದೆ 5 ರೂಪಾಯಿ, ಅದು 8 ತಿಂಗಳಿಂದ ಬಂದಿಲ್ಲ. ಸರ್ಕಾರ ಇದ್ರ ಬಗ್ಗೆ ತಲೆ ಕೆಡಿಸಿದೆ. ನಾವು ಗ್ಯಾರಂಟಿಗಳು ಮಾಡ್ತೀನಿ ಅಂತ ಅಂದ್ಬಿಟ್ಟು ರೈತರ ಬಗ್ಗೆ ತುಂಬ ಅನ್ಯಾಯ ಮಾಡ್ತಾಯಿದೆ. ಆಮೇಲೆ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ರೈತ ಸಂಘದ ಪದಾಧಿಕಾರಿಗಳಾದ ನರಸಿಂಹ ಶೆಟ್ಟಿ, ಶಿವು, ದಿನೇಶ್ ಗೌಡ, ಸೋಮಶೇಖರ್, ವಾಜಿದ್ ಬೈಗಿದ್ದರು.
ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಕೋಆಪರೇಟಿವ್ ಸೊಸೈಟಿಯ ಮೊದಲನೇ ವಾರ್ಷಿಕ ಮಹಾಸಭೆ ಅಂಗವಾಗಿ ಜುಲೈ 20ರ ಶನಿವಾರ ಮಧ್ಯಾಹ್ನ 2:30ಕ್ಕೆ ನಗರದ ಕಸಾಪ ಭವನದಲ್ಲಿ ಪ್ರತಿಭಾ ಪುರಸ್ಕಾರ ಹಾಗೂ ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಸಮಾರಂಭ ಏರ್ಪಡಿಸಲಾಗಿದೆ ಎಂದು ಸೊಸೈಟಿ ಅಧ್ಯಕ್ಷ ರಮೇಶ್ ಡಿ ತಿಳಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ 90%ಕ್ಕಿಂತ ಹೆಚ್ಚು ಅಂಕ ಪಡೆದ ಷೇರುದಾರ ಪ್ರಾಥಮಿಕ ಶಾಲಾ ಶಿಕ್ಷಕರ ಮಕ್ಕಳ ಪ್ರತಿಭಾ ಪುರಸ್ಕಾರಕ್ಕೆ 98 ವಿದ್ಯಾರ್ಥಿಗಳು ನೋಂದಣಿಯಾಗಿದ್ದಾರೆ. ಇದೇ ವೇಳೆ ಸೊಸೈಟಿಯ 10ಕ್ಕಿಂತ ಹೆಚ್ಚು ಷೇರು ಪಡೆದ ಹಾಗೂ 1 ಲಕ್ಷಕ್ಕಿಂತ ಹೆಚ್ಚು ಎಫ್ಡಿ ಇಟ್ಟಂತಹ ಷೇರುದಾರ ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಸ್ಥಳೀಯ ಶಾಸಕ ಎಚ್ಪಿ ಸ್ವರೂಪ್ ಪ್ರಕಾಶ್ ಕಾರ್ಯಕ್ರಮ ಉದ್ಘಾಟಿಸುವರು. ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಹಾಗೂ ಸಂಸದ ಶ್ರೇಯಸ್ ಪಟೇಲ್ ಪ್ರತಿಭಾ ಪುರಸ್ಕಾರ ಮಾಡಲಿದ್ದಾರೆ. ಸೊಸೈಟಿಯ ಅಧ್ಯಕ್ಷ ಡಿ ರಮೇಶ್ ಅಧ್ಯಕ್ಷತೆ ವಹಿಸಲಿದ್ದು ಮುಖ್ಯ ಅತಿಥಿಗಳಾಗಿ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆಎಚ್ ವೇಣುಕುಮಾರ್, ಜಿಲ್ಲಾ ಕಸಾಪ ಅಧ್ಯಕ್ಷ ಡಾಕ್ಟರ್ ಎಚ್ಎಲ್ ಮಲ್ಲೇಶ್ ಗೌಡ ಆಗಮಿಸುವರು. ಶನಿವಾರದ ಕಾರ್ಯಕ್ರಮಕ್ಕೆ ಜಿಲ್ಲೆಯ ಸಮಸ್ತ ಪ್ರಾಥಮಿಕ ಶಾಲಾ ಶಿಕ್ಷಕರು, ಷೇರುದಾರರು, ನೌಕರರು, ಸರ್ಕಾರಿ ಶಿಕ್ಷಕರ ಸಂಘದ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳು ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಮತ್ತೆ ಪಿಯುಸಿಗೆ 100 ಮಕ್ಕಳು ಪ್ರತಿಭಾ ಪುರಸ್ಕಾರಕ್ಕೆ ನೋಂದಣಿ ಮಾಡ್ಕೊಂಡಿದ್ದಾರೆ. ಮತ್ತೀಗ ನಿವೃತ್ತರು ಷೇರುದಾರ ಮಕ್ಕಳು ಸರ್, ಮತ್ತು ನಿವೃತ್ತರಿಗೆ ಮತ್ತೆ ಷೇರುದಾರ ಈಗ ಅವರು ಈಗ ಏನೇನ್ರಿ, ಈಗ ನಮ್ಮ ಷೇರುದಾರ ಮಕ್ಕಳು ಅಂದ್ರೆ ಕೆಲವು ಶಿಕ್ಷಕರು ಶೇರ್ ಆಗಿರಲ್ಲ. ಈಗ 1100 ರೂಪಾಯಿ ಕೊಟ್ಟು ಶೇರ್ ಆಗಿ, ಯಾಕೆ ನಮ್ಮ ಸದಸ್ಯತ್ವನ ಪಡ್ಕೊಂಡೇ ಇರಬೇಕಲ್ಲ ನಿಯಮ, ಆ ದೃಷ್ಟಿ ಅವ್ರು ತಗೊಂಡು ಪ್ರತಿಭಾ ಪುರಸ್ಕಾರಕ್ಕೆ ಅರ್ಜಿನೂ ಸಹ ಕೊಟ್ಟಿದ್ದಾರೆ ಸರ್. ಹಾಗಾಗಿ ನಿವೃತ್ತರು ಇದ್ದಾರೆ, ಆಮೇಲೆ ಡಿಪಾಸಿಟ್ ಇಟ್ಟವಂಥವ್ರು ಅವರೆಲ್ಲರಿಗೂ ಸಹ ಒಂದು ಗೌರವಿಸುವಂಥ ಕೆಲಸ ಮಾಡ್ತಾಯಿದ್ದೀವಿ. ಜೊತೆಗೆ ನಮ್ದು ಏನಪ್ಪ ಅಂದರೆ ಈಗ ಉಸ್ತುವಾರಿ ಸಚಿವರನ್ನ, ಲೋಕಸಭಾ ಸದಸ್ಯರು ಮತ್ತು ಶಾಸಕರನ್ನ ಕರೆಯೋ ಉದ್ದೇಶ ಏನಪ್ಪ ಅಂದರೆ ನಮಗೊಂದು ಯಾವ್ದಾದ್ರು ಒಂದು ನಿವೇಶನ, ಒಂದು ಸ್ವಂತ ನಿವೇಶನ ಆದರೆ ಅಲ್ಲಿ ಒಂದು ಸೊಸೈಟಿಯನ್ನು ಇನ್ನೂ ಇಂಪ್ರೂವ್ ಮಾಡಬೇಕು ಅನ್ನೋ ದೃಷ್ಟಿ. ನಮ್ಮ ಏಕೈಕ ಉದ್ದೇಶ ಏನಪ್ಪ ಅಂದರೆ ಶಿಕ್ಷಕರಿಗೋಸ್ಕರ ಯಾವುದೇ ರೀತಿಯ ಸ್ವಾರ್ಥ ಇಲ್ಲದೇ ನಿಸ್ವಾರ್ಥ ಒಂದು ಸೇವೆ ಕೊಡಬೇಕು ಅನ್ನೋ ದೃಷ್ಟಿಯನ್ನು ಇಟ್ಕೊಂಡು ಈ ಸೊಸೈಟಿಯನ್ನು ಉನ್ನತವಾಗಿ ಬೆಳೆಸಬೇಕು ಅಂತ ಇಟ್ಕೊಂಡು ಈ ನಿಟ್ಟಿನಲ್ಲಿ ತಮ್ಮೆಲ್ಲರ ಸಹಕಾರ ಬೇಕು. ಯಾಕೆಂದರೆ ನಾವು ಪತ್ರಿಕಾಗೋಷ್ಠಿಯಲ್ಲಿ ಗೌರವ ಕಾರ್ಯದರ್ಶಿ ತಮ್ಮಣ್ಣ ಶೆಟ್ಟಿ, ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಕೋಆಪರೇಟಿವ್ ಸೊಸೈಟಿ ನಿರ್ದೇಶಕ ರಾಜು ಬಿಹೆಚ್, ಪೂರ್ಣೇಶ್ ಎಚ್ಆರ್, ದಿನೇಶ್, ಶುಭಮಂಗಳ, ಶ್ರೀನಿವಾಸ್ ಮೊದಲಾದವರಿದ್ದರು. ಪಟ್ಟಣದ ಬಾಗೂರು ಹೋಬಳಿ ಬಿದರೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಮುಖ್ಯ ಶಿಕ್ಷಕಿ ಬಿಡಿ ಭಾರತಿ ಅವರನ್ನ ಕೂಡಲೇ ಶಾಲೆಯಿಂದ ವರ್ಗಾಯಿಸಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿ ಶಾಲೆಗೆ ಮುತ್ತಿಗೆ ಹಾಕಿದರು. ಈ ಹಿಂದೆ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗಿದ್ದು, ಈಕೆ ಈ ಶಾಲೆಯ ಮುಖ್ಯ ಶಿಕ್ಷಕಿಯಾಗಿ ಬಿಡಿ ಭಾರತಿಯವರು ಮುಖ್ಯ ಶಿಕ್ಷಕಿಯಾಗಿ ಆಗಮಿಸಿದ್ದ ದಿನದಿಂದಲೂ ಶಾಲೆಗೆ ಸರಿಯಾದ ಸಮಯಕ್ಕೆ ಆಗಮಿಸುತ್ತಿಲ್ಲ. ಜೊತೆಗೆ ಶಾಲೆಗೆ ಗೈರು ಹಾಜರಾತಿ ಎದ್ದು ಕಾಣುತ್ತಿತ್ತು. ಅದರಲ್ಲೂ ಶಾಲೆಯಲ್ಲಿ ಸರ್ಕಾರದಿಂದ ಬಂದಂತಹ ನಮ್ಮ ಮಕ್ಕಳ ಶಾಲೆಯ ಹಣವು ಕೂಡ ದುರುಪಯೋಗವಾಗಿದೆ. ಶಾಲೆಗೆ ಬಂದಂತಹ ಅನೇಕ ರೀತಿಯ ಹಣವು ಕೂಡ ದುರುಪಯೋಗವಾಗಿದೆ ಹಾಗೂ ಸ್ಥಳೀಯ ಖಾಸಗಿ ಶಿಕ್ಷಕರನ್ನ ಕರೆತಂದು ಶಾಲೆಯಲ್ಲಿ ಪಾಠ ಪ್ರವಚನಗಳು ಮಾಡುತ್ತಿರುವುದನ್ನು ಖಂಡಿಸಿ ಅನೇಕ ಬಾರಿ ಅಧಿಕಾರಿಗಳಿಗೆ ದೂರು ನೀಡಿದರೂ ಸಹ ಪ್ರಯೋಜನವಾಗಿಲ್ಲ. ಆದ್ದರಿಂದ ಇಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಬಿಆರ್ಸಿ ಹಾಗೂ ಎಸಿಒ ವಿವರಗಳ ಸಮ್ಮುಖದಲ್ಲಿ ಗ್ರಾಮಸ್ಥರು ಕೂಡಲೇ ಮುಖ್ಯ ಶಿಕ್ಷಕಿಯನ್ನ ವರ್ಗಾವಣೆಗೊಳಿಸಬೇಕೆಂದು ಆಗ್ರಹಿಸಿದರು. ವರದಿ ಸಿವಿ ಲೋಹಿತ್, ಬಿಬಿಸಿ ನ್ಯೂಸ್, ಚನ್ನರಾಯಪಟ್ಟಣ. ಮಾತಾಡಿ ಒಂದೇ ಇದ್ರಲ್ಲಿ ಮಾಡಿಸ್ತೀವಿ. ನಮಗೆ ಮೇಡಮ್ ಎಷ್ಟು ಸ್ಕೂಲ್ ಹೆಚ್ಚು ಮಾತಾಡ್ಕೊಂಡಿದ್ದೀವಿ? 7 ಜನ, 7 ಸ್ಕೂಲ್. ಫೋನ್ ನಂಬರ್ ಇದೆಯಾ? ನನ್ನ ಹತ್ರ ಇಲ್ಲ, ಮಾತಾಡಿ ಕೊಟ್ಟಿದ್ದೀವಿ. ಒಂದು ದಿವಸ ಮೀಟಿಂಗ್ ಹೋದಾಗೆ ಅಲ್ಲಿ ಯಾವ ಸ್ಕೂಲ್ದು ಯಾವ ಹೆಸರು ಕೊಡಿ, ಯಾವ ಸ್ಕೂಲ್ ಬರ್ಕೊಳ್ಳಿ, ಕೊಡಿ ಯಾವ ಸ್ಕೂಲ್. ತಿಳುವಳಿಕೆ ಇಲ್ಲೋರು ಮಸ್ತವ್ರೆ ಇಲ್ಲಿ ಹೇಳ್ಬಿಡ್ತಾರೆ ಅಂದ್ರೆ ಯಾವ ಅಧ್ಯಕ್ಷ ಹೇಳಿ ಮೇಡಮ್, ಹೇಳಿ
ಬೇಲೂರು ತಾಲೂಕಿನ ಅರಹಳ್ಳಿ ಗ್ರಾಮದಲ್ಲಿ ಕಳೆದ 3 ದಿನಗಳಿಂದ ಸುರಿಯುತ್ತಿರುವ ನಿರಂತರ ಮಳೆಯಿಂದ ಜನಜೀವನ ಅಸ್ತವ್ಯಸ್ತಗೊಂಡಿದ್ದು, ತಾಲೂಕಿನಾದ್ಯಂತ ವಿಪರೀತ ಮಳೆಗೆ 3 ದಿನಗಳ ಕಾಲ ಶಾಲಾ ಮಕ್ಕಳಿಗೆ ರಜೆಯನ್ನ ನೀಡಲಾಗಿದ್ದು, ಬಹುತೇಕ ಕೂಲಿ ಕಾರ್ಮಿಕರು, ಕಟ್ಟಡ ಕಾರ್ಮಿಕ ವರ್ಗದವರು ಹಾಗೂ ತೋಟದ ಕಾರ್ಮಿಕರು ಸಹ ಮನೆಯಲ್ಲಿದ್ದು ವಿಶ್ರಾಂತಿ ಪಡೆಯುವಂತಾಗಿದೆ. ಇನ್ನು ಅರೆಹಳ್ಳಿ ವ್ಯಾಪ್ತಿಗೆ ಸೇರಿದ ಬೆಳ್ಳಾವರ, ವಾಟೆಹಳ್ಳಿ, ಅನುಘಟ್ಟ, ಲಕ್ಕೊಂದ ಹಾಗೂ ಇನ್ನಿತರ ಗ್ರಾಮೀಣ ಭಾಗದಲ್ಲಿ ಸುರಿಯುತ್ತಿರುವ ನಿರಂತರ ಮಳೆಯಿಂದ ಮರಗಳು ಧರೆಗುಳಿದು ಸುಮಾರು 25ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು ಮುರಿದು ಬಿದ್ದಿದ್ದು, ಮಳೆಯಾದರೂ ಲೆಕ್ಕಿಸದೆ ಲೈನ್ಮ್ಯಾನ್ಗಳು ನಿರಂತರ ಕಾರ್ಯಚಟುವಟಿಕೆಗಳಿಂದ ವಿದ್ಯುತ್ ಅಡಚಣೆಗಳನ್ನು ನಿವಾರಿಸಲು ಹರಸಾಹಸ ಪಡುವಂತಾಗಿದೆ. ಲಿಂಗಾಪುರ ಗ್ರಾಮದ ಉದಯವಾರ ರಸ್ತೆಯಲ್ಲಿ ರಾತ್ರಿ ಸಮಯ ಅಡ್ಡಲಾಗಿ ಮರ ಬಿದ್ದ ಪರಿಣಾಮ ವಿದ್ಯುತ್ ಕಂಬಗಳು ಮುರಿದು ಬಿದ್ದಿದ್ದು, ಬೆಳಗಿನ ಸಮಯ ಸುಮಾರು 3-4 ಗಂಟೆಗಳ ಕಾಲ ವಾಹನ ಸಂಚಾರಕ್ಕೆ ಅಡ್ಡಿಯಾಗಿತ್ತು. ನಂತರ ಸ್ಥಳೀಯರು ಲೈನ್ಮ್ಯಾನ್ಗಳ ನೆರವಿನೊಂದಿಗೆ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿರುವ ದೃಶ್ಯ ಕಂಡುಬಂದಿದೆ. ಕಳೆದ ರಾತ್ರಿ ಬೇಲೂರು ಸಕಲೇಶಪುರ ಮುಖ್ಯ ರಸ್ತೆಗೆ ಬೃಹದಾಕಾರದ ಆಲದ ಮರವೊಂದು ಅಡ್ಡಲಾಗಿ ಬಿದ್ದಿದ್ದು, ಸ್ಥಳೀಯ ವಾಹನ ಸವಾರರು ಪರ್ಯಾಯ ರಸ್ತೆಗಳನ್ನು ಬಳಸಿ ಸಂಚಾರ ಮಾಡುತ್ತಿದ್ದಾರೆ. ಇನ್ನು ದೂರದ ಊರುಗಳಿಂದ ತೆರಳುತ್ತಿದ್ದ ವಾಹನ ಸವಾರರು ಗಂಟೆಗಟ್ಟಲೆ ರಸ್ತೆಯಲ್ಲಿ ಕಾದು ಕುಳಿತಿದ್ದರು. ನಂತರ ಸ್ಥಳಕ್ಕೆ ಆಗಮಿಸಿದ ಅರಣ್ಯ ಇಲಾಖೆಯವರು ಸುಮಾರು 4 ಗಂಟೆಗಳ ಸಮಯದಲ್ಲಿ ಮರವನ್ನು ತೆರವುಗೊಳಿಸಿ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿರುತ್ತಾರೆ. ಅರಕಲಗೂಡು ತಾಲೂಕಿನ ರಾಮನಾಥಪುರ ಹೋಬಳಿಯಲ್ಲಿ ಅತಿ ಹೆಚ್ಚು ಮಳೆ ಬೀಳುತ್ತಿರುವ ಕಾರಣ ಹಾಗೂ ಕಾವೇರಿ ನದಿಯಲ್ಲಿ ಅತಿ ಹೆಚ್ಚು ನೀರು ಹರಿಯುತ್ತಿರುವುದರಿಂದ ನದಿ ದಡದಲ್ಲಿ ವಾಸಿಸುವ ಜನರ ಮನೆಗಳಿಗೆ ತಾಲೂಕು ದಂಡಾಧಿಕಾರಿಗಳು ಹಾಗೂ ತಹಶೀಲ್ದಾರರಾದ ಬಸವರೆಡ್ಡಪ್ಪ ರೋಣದ್ರವರು ಭೇಟಿ ನೀಡಿ ಪರಿಶೀಲಿಸಿದರು. ಅಲ್ಲಿನ ನಿವಾಸಿಗಳಿಗೆ ಮಳೆ ಹೆಚ್ಚಿದ್ದು ಹಾಗೂ ಕಾವೇರಿ ನದಿಯಲ್ಲಿ ಪ್ರವಾಹ ಅತಿ ಹೆಚ್ಚು ಬರುವುದರಿಂದ ಮುಂಜಾಗ್ರತೆಯಾಗಿ ಸ್ಥಳಾಂತರವಾಗುವಂತೆ ತಿಳಿಸಿದ ಅವರು, ಇದೇ ರೀತಿ ಮಳೆ ಮುಂದುವರೆದು ಕಾವೇರಿ ನದಿ ನೀರು ಹೆಚ್ಚಾದಲ್ಲಿ ಇಲ್ಲಿನ ಜನರ ಸುರಕ್ಷತೆಗಾಗಿ ಕಾಳಜಿ ಕೇಂದ್ರ ತೆರೆದು ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರಿಸಲಾಗುವುದು ಎಂದು ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ತಾಲೂಕು ಶಿರಸ್ತೇದಾರರಾದ ಸಿ.ಸ್ವಾಮಿ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಕುಮಾರಸ್ವಾಮಿ, ರಾಜಸ್ವ ನಿರೀಕ್ಷಕರಾದ ಭಾಸ್ಕರ್, ಗ್ರಾಮ ಆಡಳಿತ ಅಧಿಕಾರಿಗಳಾದ ಧರ್ಮೇಶ್ ಸೇರಿದಂತೆ ಇತರರು ಹಾಜರಿದ್ದರು. ರಾಜ್ಯದ ತಿರುಪತಿ ಎಂದೇ ಪ್ರಸಿದ್ಧವಾಗಿರುವ ನಗರದ ಕೂಗಳತೆ ದೂರದಲ್ಲಿರುವ ತಾಲೂಕಿನ ಸುಕ್ಷೇತ್ರ ಮಾಲೇಕಲ್ ಅಮರಗಿರಿ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯ ಮಹಾರಥೋತ್ಸವ ಇಂದು ಸಹಸ್ರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ವೈಭವೋಪೇತವಾಗಿ ಜರುಗಿತು. ಈ ವೇಳೆ ಗೋವಿಂದ ನಾಮಸ್ಮರಣೆ ಮುಗಿಲು ಮುಟ್ಟಿತ್ತು. ಮೋಡ ಕವಿದ ವಾತಾವರಣದ ನಡುವೆ ತುಂತುರು ಮಳೆಯ ನಡುವೆಯೂ ಮುಂಜಾನೆಯಿಂದಲೇ ದೇವಾಲಯದ ಕಡೆಗೆ ಆಗಮಿಸಿದ ಅಪಾರ ಭಕ್ತರ ದಂಡಿನಲ್ಲಿ ಬಹುತೇಕರು ಬೆಟ್ಟದ ತಪ್ಪಲಿನಲ್ಲಿರುವ ವೈಕುಂಠ ಅಲಂಕಾರದೊಂದಿಗೆ ಕಂಗೊಳಿಸುತ್ತಿದ್ದ ಶ್ರೀದೇವಿ ಸಮೇತನಾದ ಗೋವಿಂದರಾಜ ಸ್ವಾಮಿಯ ದರ್ಶನ ಪಡೆದರೆ, ಮತ್ತೆ ಕೆಲವು ಭಕ್ತರು ಕಡಿದಾದ ಬೆಟ್ಟವನ್ನೇರಿ ಪದ್ಮಾವತಿ ಸಮೇತನಾಗಿ ನೆಲೆಸಿರುವ ವೆಂಕಟರಮಣ ಸ್ವಾಮಿಯ ದರ್ಶನ ಪಡೆದು ಪುನೀತರಾದರು. ಆಷಾಢ ಮಾಸದ ದ್ವಾದಶಿಯಂದು ನಡೆಯುವ ಏಕೈಕ ಜಾತ್ರಾ ಮಹೋತ್ಸವ ಇದಾಗಿರುವುದರಿಂದ ನಾಡಿನ ವಿವಿಧ ಕಡೆಗಳಿಂದ ತಿಮ್ಮಪ್ಪನ ದರ್ಶನ ಪಡೆಯಲು ಭಕ್ತರು ಆಗಮಿಸುವುದು ವಾಡಿಕೆ. ಅದರಲ್ಲೂ ವಿಶೇಷವಾಗಿ ನೂತನ ವಧುವರರು ಬೆಟ್ಟದ ಮೇಲೆ ನೆಲೆಸಿರುವ ಪದ್ಮಾವತಿ ಸಮೇತನಾದ ವೆಂಕಟರಮಣನ ದರ್ಶನ ಮಾಡಿ ನಂತರ ರಥೋತ್ಸವದಲ್ಲಿ ಪಾಲ್ಗೊಂಡರೆ ಮನದ ಇಷ್ಟಾರ್ಥ ಈಡೇರುತ್ತವೆ ಎಂಬ ನಂಬಿಕೆ ಭಕ್ತರಲ್ಲೇ ಇರುವುದರಿಂದ ಇಲ್ಲಿನ ರಥೋತ್ಸವದಲ್ಲಿ ನೂತನ ವಧುವರರು ಹೆಚ್ಚಾಗಿ ಕಾಣುವುದು ವಿಶೇಷ. ಮಧ್ಯಾಹ್ನ 1:30 ಸುಮಾರಿಗೆ ತುಂತುರು ಮಳೆಯ ನಡುವೆಯೂ ಸಿಂಗರಿಸಿದ ರಥದ ಮಂಟಪದಲ್ಲಿ ಶ್ರೀದೇವಿ ಭೂದೇವಿ ಸಮೇತನಾದ ವೆಂಕಟರಮಣ ಸ್ವಾಮಿಯ ಉತ್ಸವ ಮೂರ್ತಿ ಪ್ರತಿಷ್ಠಾಪಿಸಿ ಮಹಾಮಂಗಳಾರತಿ ಬೆಳಗುತ್ತಿದ್ದಂತೆಯೇ ಈ ಶುಭಗಳಿಗೆಗಾಗಿ ಕಾಯುತ್ತಿದ್ದ ಭಕ್ತವೃಂದ ಗೋವಿಂದ ನಾಮಸ್ಮರಣೆಯೊಂದಿಗೆ ರಥ ಎಳೆದು ಧನ್ಯರಾದರು, ಭಕ್ತಿ ಪರವಶರಾದರು. ವೀರಶೈವ ಮಹಾಸಭಾ ಘಟಕಕ್ಕೆ ಆಯ್ಕೆಯಾದ ಪದಾಧಿಕಾರಿಗಳು ಸಮಾಜಮುಖಿಯಾಗಿ ಸೇವೆ ಸಲ್ಲಿಸುವ ಸಂಕಲ್ಪ ತೊಟ್ಟು ಕಾರ್ಯನಿರ್ವಹಿಸಬೇಕು ಎಂದು ದೊಡ್ಡಮಠದ ಶ್ರೀ ಮಲ್ಲಿಕಾರ್ಜುನ ಸ್ವಾಮೀಜಿ ತಿಳಿಸಿದರು. ಅರಕಲಗೂಡು ಪಟ್ಟಣದ ಚನ್ನಬಸವೇಶ್ವರ ಕಲ್ಯಾಣ ಮಂಟಪದಲ್ಲಿ ಮಂಗಳವಾರ ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕು ಘಟಕದ ನೂತನ ಪದಾಧಿಕಾರಿಗಳಿಗೆ ಏರ್ಪಡಿಸಿದ್ದ ಅಭಿನಂದನಾ ಸಮಾರಂಭದಲ್ಲಿ ಆಶೀರ್ವಚನ ನೀಡಿದ ಶ್ರೀಗಳು, ನೂತನ ಪದಾಧಿಕಾರಿಗಳು ಅಧಿಕಾರ ನಡೆಸುವುದಕ್ಕೆ ಅಲ್ಲ, ಮುಖ್ಯವಾಗಿ ಸಮಾಜದ ಜನರ ಬೆಂಬಲಕ್ಕೆ ನಿಂತು ದಬ್ಬಾಳಿಕೆ, ಅನ್ಯಾಯಕ್ಕೆ ಒಳಗಾದವರಿಗೆ ನ್ಯಾಯ ದೊರಕಿಸಿಕೊಡಬೇಕು, ಸಮಾಜದಲ್ಲಿ ಸಾಮರಸ್ಯ ಮೂಡಿಸಬೇಕು, ಸಮಾಜದ ಜನರ ಶಿಕ್ಷಣಕ್ಕೆ ನೆರವಾಗಬೇಕು, ಹಾಸನದಲ್ಲಿ ವಿದ್ಯಾರ್ಥಿ ನಿಲಯ ಸ್ಥಾಪಿಸಲು ಆದ್ಯತೆ ನೀಡಬೇಕು ಎಂದರು. ಇದನ್ನ ನಾವು ಏನ್ ಮಾಡಬೇಕು, 90% ಮುಂದೆ ಆ
ಶ್ರೀ ಬಸವರಾಜೇಂದ್ರ ಸ್ವಾಮೀಜಿ ಮಾತನಾಡಿ, ಜಗತ್ತಿಗೆ ಅನ್ನ ಹಾಕುವ ಸಂಸ್ಕೃತಿಯಲ್ಲಿ ಬೆಳೆದ ವೀರಶೈವ ಲಿಂಗಾಯತ ಸಮಾಜ ಯಾವುದಕ್ಕೂ ಕಳಂಕ ತರದಂತೆ ನಡೆದುಕೊಳ್ಳಬೇಕು, ಯುವಕರು ದುಶ್ಚಟಗಳಿಂದ ದೂರವಿರಬೇಕು ಎಂದರು. ರವಿಕುಮಾರ್ ಅವರು ತಿಳಿಸಿದ್ರು. ಹಾಗಾಗಿ ಈ ದಿನ ಎಲ್ಲ ಸೇರ್ಕೊಂಡು ಅವರಿಗೆ ಅಭಿನಂದನೆ ಸಲ್ಲಿಸಬೇಕು, ದಯಮಾಡಿಸಬೇಕು ಅಂತ ಹೇಳಿದ್ರು. ಹಾಗಾಗಿ ಎಲ್ಲ ಸೇರ್ಕೊಂಡಿದ್ದೀವಿ. ನಾವು ಹೆಂಗೆ ಆಯ್ಕೆ ಆದರೂ ಏನಾದರೂ ಅದನ್ನು ಹೇಳಲ್ಲ. ನನ್ನ ಅನುಭವತೆ ತಿಳಿಸ್ಕೊಡ್ತೀನಿ. ತುಂಬಾ ಜೀವನ ಕಷ್ಟ. ಹಿಂದೆ ನಾವು ಚಿಕ್ಕವರಿದ್ದಾಗ ನಾವು 2ನೇ ಕ್ಲಾಸ್ 3ನೇ ಕ್ಲಾಸ್ ಓದ್ತಾ ಇರ್ಬೇಕಾದ್ರೆ ನಾವು ನೋಡಿರ್ತಕ್ಕಂಥದ್ದು, ಯಾರಾದ್ರೂ ಲಿಂಗಾಯತ ಸಮಾಜದ ವ್ಯಕ್ತಿ ನಡ್ಕೊಂಡು ಹೋದ್ರೆ ಬೇರೆ ಸಮಾಜದವರು ಜಗಳ ಆಡ್ತಾ ಇದ್ರೆ ಜಗಳ ನಿಲ್ಲಿಸ್ಬಿಡೋರು. ಲಿಂಗಾಯತರು ಬರ್ತಾರಲ್ಲ, ಅವ್ರ ಎದುರಿಗೆ ನಾವು ಹುಡುಗಾಡಬಾರ್ದು, ಶಿವಭಕ್ತರು ಅಂತ ಹೇಳಿ ಬಹಳ ಗೌರವ ಕೊಡ್ತಿದ್ರು. ನಾವು ಅದನ್ನು ಕಣ್ಣಿಗೆ ಆ ತರ ಒಂದು ವಿಶೇಷವಾದ ಸಮಾಜದಲ್ಲಿ ನಾವೆಲ್ಲ ಜನಿಸಿದ್ವಿ. ಮಾಜಿ ಅಧ್ಯಕ್ಷ ಎನ್ ರವಿಕುಮಾರ್ ಮಾತನಾಡಿ, ವೀರಶೈವ ಲಿಂಗಾಯತ ಮಹಾಸಭಾವು ಇತ್ತೀಚಿನ ದಿನಗಳಲ್ಲಿ ಉತ್ತಮವಾದ ಸಂಘಟನೆಯಿಂದ ಕೂಡಿದ್ದು, ಮುಂದಿನ ದಿನಗಳಲ್ಲಿ ಎಲ್ಲಾ ಗ್ರಾಮಾಂತರ ಪ್ರದೇಶಗಳಲ್ಲೂ ಒಗ್ಗೂಡಿ ಸಂಘದ ಸದಸ್ಯರಾಗಿ ಸಂಘಟನೆಗೆ ಹೆಚ್ಚು ಬಲ ತುಂಬಬೇಕು ಎಂದರು. ಒಂದು ಸಂಘಟನೆ ಅಗತ್ಯವಿದೆ ಅಂತ ಹೇಳಿ ಈ ಒಂದು ಸಂಸ್ಥೆಯನ್ನ ನಾನು ಮಾಡಿದ್ದೇನೆ. ಬಸವಣ್ಣವರು ವಿಶ್ವದಲ್ಲೇ ಪ್ರಥಮವಾಗಿ ಕೇವಲ ಕನ್ನಡದಲ್ಲಿ ಒಂದು ಹೊಸ ಧರ್ಮವನ್ನ, ಒಂದು ಹೊಸ ಪಂಥವನ್ನು ಪ್ರಾರಂಭ ಮಾಡಿ ಅದನ್ನು ವೀರಶೈವ ಲಿಂಗಾಯತದ ಜೋಡಿಸಿ ಒಂದು ಹೊಸ ಪರಿಕಲ್ಪನೆ, ಹೆಸರಿನ ಪರಿಕಲ್ಪನೆಯನ್ನು ಕೊಟ್ಟು ಈ ಸಮಾಜಕ್ಕೆ ಒಂದು ದಾರಿದೀಪವನ್ನು ಹಾಕಿಕೊಟ್ಟು ಆ ಪ್ರಸ್ತುತ ಬಸವಣ್ಣನವರು ನಾಯಕರನ್ನೆಲ್ಲ ಸ್ಮರಿಸ್ಕೊಳ್ತಾ, ಆಂಗಲ್ ಕುಮಾರಸ್ವಾಮಿ ಅವರನ್ನು ಸಹ ಸ್ಮರಿಸ್ಕೊಳ್ತಾ, ಇವತ್ತು ಅಖಿಲ ಭಾರತ ವೀರಶೈವ ಮಹಾಸಭಾ ನಮ್ಮ ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳ ಪ್ರತಿನಿಧಿಗಳನ್ನ ಹೊಂದಿದೆ. ಈಗಾಗಲೇ 4-5 ಜಿಲ್ಲೆಗಳಲ್ಲಿ ಅದರ ಭವನವನ್ನ ಹೊಂದಿದೆ. ಬೆಂಗಳೂರಿನ ಅರಮನೆ ಎದುರು ಭಾಗದಲ್ಲಿ ಬಹಳ ದೊಡ್ಡದ ಕಾರ್ಯಕ್ರಮದಲ್ಲಿ ಶಿರದನಹಳ್ಳಿ ಮಠದ ಶ್ರೀ ಸಿದ್ದಲಿಂಗ ಸ್ವಾಮೀಜಿ, ವೀರಶೈವ ಮಹಾಸಭಾ ಜಿಲ್ಲಾ ಘಟಕದ ಅಧ್ಯಕ್ಷ ಪರಮೇಶ್, ತಾಲೂಕು ಘಟಕದ ಅಧ್ಯಕ್ಷ ಸುರೇಶ್, ನಿವೃತ್ತ ಶಿಕ್ಷಕ ಬೆಟ್ಟಸೋಗೆ ಶಿವಮೂರ್ತಿ, ನಿವೃತ್ತ ಶಿಕ್ಷಕ ಟಿ ಮಲ್ಲೇಶ್, ಮುಖಂಡರಾದ ಕುಮಾರಸ್ವಾಮಿ, ಶಿವರಾಜ್, ಬಸವರಾಜು, ಲೋಕೇಶ್ ಇತರರಿದ್ದರು. ಚನ್ನರಾಯಪಟ್ಟಣದ ಗಣಪತಿ ಪೆಂಡಾಲ್ನಲ್ಲಿ ಗಣಪತಿ ಸೇವಾ ಸಮಿತಿ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಏಕಾದಶಿಯಂದು ಗಣಪತಿ ಪ್ರತಿಷ್ಠಾಪನೆ ಮಾಡಲು ಮಣ್ಣಿನ ಪೂಜೆಯನ್ನು ನೆರವೇರಿಸಲಾಯಿತು. ಇದೇ ಸಂದರ್ಭದಲ್ಲಿ ಗಣಪತಿ ಸೇವಾ ಸಮಿತಿಯ ಅಧ್ಯಕ್ಷ ಅಶೋಕ್ ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಏಕಾದಶಿ ಗಣಪತಿಯನ್ನ ನಿರ್ಮಾಣ ಮಾಡಲು ಮಣ್ಣಿನ ಪೂಜೆಯನ್ನು ನೆರವೇರಿಸಲಾಗಿದೆ. ಪ್ರತಿ ವರ್ಷ 48 ದಿನಗಳ ಕಾಲ ಗಣೇಶ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ ಪೂಜೆಯನ್ನು ಸಲ್ಲಿಸಲಾಗುತ್ತಿತ್ತು. ಆದರೆ ಈ ಬಾರಿ 52 ದಿನಗಳ ಕಾಲ ಗಣಪತಿ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ ನಿತ್ಯ ಪೂಜೆ ಮತ್ತು ಬಂದಂತಹ ಭಕ್ತಾದಿಗಳಿಗೆ ಅನ್ನದಾಸೋಹವನ್ನು ಸಹ ಮಾಡಲಾಗುವುದು. ಜೊತೆಯಲ್ಲಿ ವಿವಿಧ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ಆಯೋಜಿಸಲಾಗುವುದು. ಈ ಬಾರಿ ದಾನಿಗಳಿಗೆ ಮತ್ತು ಪ್ರೋತ್ಸಾಹಕರಿಗೆ ಮಾಡುತ್ತಿದ್ದಂತಹ ಶಾಲು, ಹಾರ, ತುರಾಯಿಗಳನ್ನು ನಿಷೇಧ ಮಾಡಿ ವಿಶೇಷವಾಗಿ ದಾನಿಗಳಿಗೆ ಮತ್ತು ಪ್ರೋತ್ಸಾಹಕರಿಗೆ ಗುಲಾಬಿ ಗಿಡಗಳನ್ನು ನೀಡಲು ಗಣಪತಿ ಸೇವಾ ಸಮಿತಿಯಿಂದ ನಿರ್ಧರಿಸಲಾಗಿದೆ ಎಂದರು. ನಿಮ್ಮೆಲ್ಲರ ಸಹಕಾರ ಸಲಹೆ ಅತ್ಯವಶ್ಯಕವಾಗಿದೆ. ಮಾನ್ಯ ಶಾಸಕರಾದ ಬಾಲಕೃಷ್ಣ ಸದವರು ಅವರು ಸಹಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಳೆದ ಸಾರಿ ಗಣಪತಿ ಪೆಂಡಾಲ್ಗೆ ಉತ್ಸವರು ಅದೇ ರೀತಿ ಉತ್ಸವರು ಕೂಡ ಗಣಪತಿ ಪೆಂಡಾಲ್ಗೆ ನಮಗೆ ಎಲ್ಲ ರೀತಿಯ ಸಹಕಾರ ಮಾಡೋದ್ರಿಂದ ಅಂಥ ವಿಚಾರಗಳನ್ನು ಕೂಡ ಸಹಕಾರ ಮಾಡಿದ ಗಣಪತಿ ಪೆಂಡಾಲ್ಗೆ. ಅದೇ ರೀತಿ ಗೋಪಾಲದಲ್ಲಿ ಕೂಡ ಗಣಪತಿ ಕೂಡ ಸಹಕಾರ ಸದಾ ಇದ್ದೀನಿ ಅಂತ ಈ ವರ್ಷ ಹೊಸದಾಗಿ ಬದಲಾವಣೆ ಮಾಡಿದ್ದೀನಿ. 5,000 ಅನುಸ್ಥಾಪನೆ ಮಾಡುವುದಕ್ಕೆ ಗಣಪತಿ ಪೆಂಡಾಲ್ನಲ್ಲಿ ಒಂದು ಪರಿಸರಕ್ಕೆ ಪೂರ್ವವಾದ ಕೆಲಸ ಮಾಡ್ತಾ ಬಂದಿದ್ದು ಕೂಡ ಈ ವರ್ಷ. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರು ಕುಸುಮಾ ಬಾಲಕೃಷ್ಣ ಮಾತನಾಡಿ, ಚನ್ನರಾಯಪಟ್ಟಣ ಗಣಪತಿ ಸೇವಾ ಸಮಿತಿಗೆ ರಾಜ್ಯದಲ್ಲಿ ತನ್ನದೇ ಆದ ಇತಿಹಾಸವನ್ನ ಹೊಂದಿದ್ದು, ಈ ಇತಿಹಾಸವನ್ನ ಅಂದಿನಿಂದಲೂ ಉಳಿಸಿಕೊಂಡು ಬಂದಿದೆ. ಅದರಂತೆ ಮುಂದೆಯೂ ಕೂಡ ಉಳಿಸಿಕೊಂಡು ಹೋಗುತ್ತದೆ ಎಂಬ ನಂಬಿಕೆ ಮತ್ತು ಆತ್ಮವಿಶ್ವಾಸ ನಮಗಿದೆ ಎಂದು ತಿಳಿಸಿದರು. ಮುಂಜಾನೆ ಭಾಗವಹಿಸಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ತುಂಬ ಸಂತೋಷ. ಯಾಕೆಂದರೆ ಪ್ರತಿ ವರ್ಷವೂ ಕೂಡ ಸಾಂಪ್ರದಾಯಿಕವಾಗಿ ಏಕಾದಶಿಯಂದು ಈ ಒಂದು ಮಣ್ಣಿನ ಪೂಜೆ ನೆರವೇರ್ತಕ್ಕಂಥದ್ದು ಅದು ಯಶಸ್ವಿಯಾಗಿ ಕೂಡ ನಡೆದಿದೆ. ಎಲ್ಲರ ಒಂದು ಸಹಕಾರದೊಂದಿಗೆ, ಆಶೀರ್ವಾದದೊಂದಿಗೆ ಅನ್ನುವಂತಹ
ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ವಿಘ್ನೇಶ್ವರ ಸ್ವಾಮಿ ಎಲ್ಲರಿಗೂ ಕೂಡ ಒಳಿತನ ಮಾಡಿ ಆರೋಗ್ಯ ಆಯಸ್ಸು ಎಲ್ಲವನ್ನೂ ಕೊಟ್ಟು ಮಕ್ಕಳ ಭವಿಷ್ಯಗಳ ಒಳ್ಳೆ ರೀತಿ ರೂಪುಗೊಳ್ಳೋದಕ್ಕೆ ಅವಕಾಶಗಳಾಗಲಿ ಅನ್ನುವಂಥ ಪ್ರಾರ್ಥನೆಯನ್ನು ಕೂಡ ಮಾಡ್ತಾ, ಜೊತೆಗೆ ರೈತಾಪಿ ವರ್ಗದವರಿಗೆ ಸರಿಯಾದಂಥ ಮಳೆಯಾಗಿ ಬೆಳೆ ಬಂದು ಅವ್ರಿಗೂ ಕೂಡ ಅವರ ಬದುಕು ಕೂಡ ಅಚ್ಚುಕಟ್ಟಾಗಲಿ ಆಗಲಿ ಅನ್ನುವಂತಹ ಪ್ರಾರ್ಥನೆಯನ್ನು ಕೂಡ ಮಾಡ್ತಾ, ಏಕೆಂದರೆ ಇವತ್ತು ಗಣಪತಿ ಸೇವಾ ಸಮಿತಿಯವರು ಎಲ್ಲರ ಅಶೋಕಣ್ಣನವರ ನೇತೃತ್ವದಲ್ಲಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿ 48 ದಿನಗಳ ಕಾಲ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಜನಗಳಿಗೆ ಅನುಕೂಲವಾಗುವಂತಹ ನಿಟ್ಟಿನಲ್ಲಿ 50 ಈ ಬಾರಿ 50 ಮಾಡ್ತಾ ಇದ್ದೀವಿ. ಈ ವೇಳೆ ಪುರಸಭೆಯ ಸದಸ್ಯ ಬನಶಂಕರಿ ರಘು, ಉಪಾಧ್ಯಕ್ಷ ಲಕ್ಷ್ಮಮ್ಮ, ಗಣಪತಿ ಸೇವಾ ಸಮಿತಿಯ ಗೌರವಾಧ್ಯಕ್ಷ ಕೃಷ್ಣ, ಕಾರ್ಯದರ್ಶಿ ಸತ್ಯನಾರಾಯಣ, ಖಜಾಂಚಿ ಮನೋಹರ್ ಸೇರಿದಂತೆ ಇತರರಿದ್ದರು. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಮಂಡ್ಯ ಜಿಲ್ಲಾ ಘಟಕದ ಚುನಾವಣೆ ಹಿನ್ನೆಲೆ ಮದ್ದೂರು, ಮಳವಳ್ಳಿ ತಾಲೂಕಿನಲ್ಲಿ ಸುರಿಯುವ ಭಾರೀ ಮಳೆಯ ನಡುವೆಯೂ ಚುನಾವಣಾ ಪ್ರಚಾರ ನಡೆಸಿದರು. ಮದ್ದೂರು ತಾಲೂಕಿನ ವಿವಿಧ ಗ್ರಾಮದ ವೀರಶೈವ ಪ್ರಭಾವಿ ಮುಖಂಡರ ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿದರು. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಮಂಡ್ಯ ಜಿಲ್ಲಾ ಘಟಕದ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರುವ ಆನಂದ್ ಎಸ್ ತಾಳಶಾಸನ ಅವರಿಗೆ ಬೆಂಬಲ ನೀಡುವಂತೆ ಮಾಜಿ ಮತ್ತು ಹಾಲಿ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಸದಸ್ಯರು ಮನವಿ ಮಾಡಿದರು. ವೀರಶೈವ ಮಹಾಸಭಾದ ಮದ್ದೂರು ತಾಲೂಕು ಘಟಕ ನಿರ್ದೇಶಕನಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದೇನೆ. ನನ್ನ ಜೊತೆಯಲ್ಲಿ ಅಧ್ಯಕ್ಷರಾಗಿ ಶ್ರೀಯುತ ಕೆಸ್ತೂರಿನ ಗೌರಿಶಂಕರ್ ಅವರು ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅದೇ ರೀತಿ ಸುಮಾರು 20 ಜನ ನಮ್ಮ ತಂಡ ಅವಿರೋಧವಾಗಿ ನಿರ್ದೇಶಕ ಸ್ಥಾನಕ್ಕೆ ಆಯ್ಕೆಯಾಗಿದ್ದೇವೆ. ಇಡೀ ನಮ್ಮ ಮದ್ದೂರು ತಾಲೂಕು ಅಖಿಲ ಭಾರತ ವೀರಶೈವ ಮಹಾಸಭಾ ಏನು ಈ ತಂಡ ಸಂಪೂರ್ಣವಾಗಿ ಇವತ್ತು ಮಂಡ್ಯ ಜಿಲ್ಲೆಯ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸತಕ್ಕಂಥ ಶ್ರೀಯುತ ತಾಳಶಾಸನದ ಆನಂದ ಮತ್ತು ಅವರ ತಂಡಕ್ಕೆ ನಮ್ಮ ಬೆಂಬಲವನ್ನು ನೀಡ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಮದ್ದೂರು ತಾಲೂಕಿನಿಂದ ಶ್ರೀಯುತ ಸಿದ್ಧಲಿಂಗ ಪ್ರಸಾದ್ ಅವರು ನಿಂತಿದ್ದಾರೆ. ಅವ್ರನ್ನ ಕೂಡ ನಾವು ಇದೇ ಸಂದರ್ಭದಲ್ಲಿ ಬೆಂಬಲಿಸ್ತಾ ಇಡೀ ಆನಂದ್ ತಂಡವನ್ನು ನಾವು ಬೆಂಬಲಿಸ್ತಿದ್ದೇವೆ. ಅವರು ಈ ಜಿಲ್ಲೆಗೆ ವೀರಶೈವ ಮತ್ತು ಲಿಂಗಾಯತ ಸಮಾಜಕ್ಕೆ ಅವರ ಏಳಿಗೆಗೋಸ್ಕರ, ಅವರ ಅಭಿವೃದ್ಧಿಗೋಸ್ಕರ, ಸಮಾಜದ ವಿದ್ಯಾರ್ಥಿಗಳಿಗೋಸ್ಕರ ಮತ್ತು ಹಿತಚಿಂತನೆಗೋಸ್ಕರ ಅವರು ಮತಯಾಚನೆ ಸಂದರ್ಭದಲ್ಲಿ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ರಾಧಾ ವಿಶ್ವಾಸ್, ಬಿಪಿ ಪುಟ್ಟಬುದ್ದಿ ನಾಡಗೌಡ, ಮಹದೇವಸ್ವಾಮಿ, ಬಿಕೆ ರವಿ ಸೇರಿದಂತೆ ಇತರರು ಹಾಜರಿದ್ದರು. ವರದಿ ಟಿಎಸ್ ಶಶಿಕಾಂತ್, ಬಿಬಿಸಿ ನ್ಯೂಸ್ ಮಂಡ್ಯ. ಟಿನರಸೀಪುರದಲ್ಲಿ ಕಳೆದ 3 ದಿನಗಳಿಂದ ಸುರಿಯುತ್ತಿರುವ ಮಳೆಯಿಂದ ಕಾವೇರಿ ಹಾಗೂ ಕಪಿಲಾ ನದಿಗಳು ತುಂಬಿ ಹರಿಯುತ್ತಿದ್ದು ಮಲೆನಾಡಿನ ವಾತಾವರಣ ಸೃಷ್ಟಿಯಾಗಿದೆ. ಹೌದು, ಕಳೆದ 2 ವರ್ಷಗಳಿಂದ ಉತ್ತಮ ಮಳೆಯಾಗದೆ ರೈತಾಪಿ ವರ್ಗ ಹಾಗೂ ಸಾಮಾನ್ಯ ಜನತೆ ಬಸವಳಿದಿದ್ದರು. ಈ ಬಾರಿಯ ಬೇಸಿಗೆ ತಾಪಮಾನ ಹಿಂದೆಂದೂ ಕಂಡಿರದಷ್ಟು ಏರಿಕೆಯಾಗಿ ಬಿಸಿಲ ಗಾಳಿಯಿಂದ ಜನತೆ ಆತಂಕಗೊಂಡಿದ್ದರು. ಬಿಸಿಲಿನ ತಾಪದಿಂದ ಬಸವಳಿದಿದ್ದ ಜನತೆಗೆ ಮುಂಗಾರು ಆರಂಭದಲ್ಲೇ ಉತ್ತಮ ಮಳೆಯಾಗುತ್ತಿರುವುದು ನೆಮ್ಮದಿ ತರಿಸಿದೆ. ಇನ್ನು ಕಾವೇರಿ ಹಾಗೂ ಕಪಿಲಾ ನದಿಗಳ ನೀರಿನ ಮಟ್ಟ ದಿನೇ ದಿನೇ ಏರಿಕೆಯಾಗುತ್ತಿದ್ದು ಗುಂಜ ನರಸಿಂಹಸ್ವಾಮಿ ಹಾಗೂ ಅಗಸ್ತೇಶ್ವರ ಸ್ವಾಮಿ ದೇವಾಲಯಗಳ ನದಿಪಾತ್ರದಲ್ಲಿರುವ ಸೋಪಾನ ಕಟ್ಟೆಗಳು ಮುಳುಗಡೆಯಾಗುತ್ತವೆ. ನದಿಪಾತ್ರದ ಜನತೆ ಸದ್ಯದ ಮಟ್ಟಿಗೆ ಆತಂಕ ಪಡುವ ಪರಿಸ್ಥಿತಿ ಇಲ್ಲದಿದ್ದರೂ ಜನತೆ ಸೇರಿದಂತೆ ಸಾಕು ಪ್ರಾಣಿಗಳಾದ ಹಸು, ಎಮ್ಮೆ, ಕುರಿ, ಆಡು, ಮೇಕೆ ಸೇರಿದಂತೆ ಇತರ ಯಾವುದೇ ಸಾಕು ಪ್ರಾಣಿಗಳನ್ನ ನದಿ ಪಾತ್ರದ ಬಳಿ ಹೋಗದಂತೆ ಎಚ್ಚರ ವಹಿಸಬೇಕಾಗಿದೆ ಎಂದು ಜಿಲ್ಲಾಡಳಿತ ಸೂಚನೆಯನ್ನ ನೀಡಿದೆ. ವರದಿ ಎಂ ನಾಗೇಂದ್ರ ಕುಮಾರ್, ಬಿಬಿಸಿ ನ್ಯೂಸ್, ಟಿನರಸೀಪುರ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ತಿಗಡಿ ಗ್ರಾಮದಲ್ಲಿ ಬುಧವಾರ ಹಿಂದೂ ಮುಸ್ಲಿಂ ಸಮುದಾಯದ ವತಿಯಿಂದ ಮೊಹರಂ ಹಬ್ಬವನ್ನು ಆಚರಿಸಲಾಯಿತು. ತುಂತುರು ಮಳೆಯ ನಡುವೆಯೂ ಎಲ್ಲಾ ಧರ್ಮಗಳ ಜನರು ಒಗ್ಗಟ್ಟಾಗಿ ಭಾವೈಕ್ಯತೆಯಿಂದ ಹಬ್ಬ ಆಚರಿಸಿದರು. ಡೋಲಿಗಳ ಮೆರವಣಿಗೆ, ಲೆಜಿಮ್ ಹಾಗೂ ತಮಟೆ ಮುಖಾಂತರ ಇಡೀ ದಿನ ಶ್ರದ್ಧೆ ಭಕ್ತಿಯಿಂದ ಖಾರಿಕ್ ಹೂ, ಹಣ್ಣುಗಳನ್ನು ಗೋಲಿಗಳು ಮೇಲೆ ಎಸೆದು ಭಕ್ತರು ಭಕ್ತಿಭಾವವನ್ನು ಮೆರೆದರು. ವರದಿಗಾರ ರುದ್ರಪ್ಪ ಡೊಂಕಣ್ಣನವರ, ಬಿಬಿಸಿ ನ್ಯೂಸ್, ಬೆಳಗಾವಿ. ಸನಾತನ ಧರ್ಮ ರತ್ನಾಕರ ದೇವರೂರಿನ ಮಾನವ ಧರ್ಮಪೀಠದ ಜಗದ್ಗುರುಗಳಾದ ಡಾ ಮಾದೇಶ್ ಗುರೂಜಿಯವರ 46ನೇ ಹುಟ್ಟುಹಬ್ಬದ ಅಂಗವಾಗಿ ಕೆಆರ್ಪೇಟೆ ಸಾರ್ವಜನಿಕ ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಲಾಯಿತು. ತಾಲೂಕಿನ ಬೆಡದಹಳ್ಳಿಯ ಶ್ರೀ ಪಂಚಭೂತೇಶ್ವರ ಕ್ಷೇತ್ರದ ಪೀಠಾಧಿಪತಿಗಳಾದ ಶ್ರೀ ರುದ್ರಮುನಿ ಸ್ವಾಮೀಜಿಯವರ ನೇತೃತ್ವದಲ್ಲಿ ಇಂದು ನೂರಾರು ಭಕ್ತರು ಹಾಗೂ ಅಭಿಮಾನಿಗಳು ಪಟ್ಟಣದ ಶ್ರೀ ದುಂಡಶೆಟ್ಟಿ ಲಕ್ಷ್ಮಮ್ಮ ಸ್ಮಾರಕ ಸಾರ್ವಜನಿಕ ಆಸ್ಪತ್ರೆಯ ಒಳ ಮತ್ತು ಹೊರ ರೋಗಿಗಳಿಗೆ ಹಣ್ಣು ಹಂಪಲು ಮತ್ತು ಬ್ರೆಡ್ ವಿತರಣೆ ಮಾಡಿ ಶೀಘ್ರವೇ ಗುಣಮುಖರಾಗುವಂತೆ ಹಾರೈಸಲಾಯಿತು. ಈ ಸಂದರ್ಭದಲ್ಲಿ ರುದ್ರಮುನಿ ಸ್ವಾಮೀಜಿಗಳು ಮಾತನಾಡಿ, ಡಾ ಮಾದೇಶ್ ಗುರೂಜಿಯವರು 46ನೇ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದು ಭಗವಂತನು ಅವರಿಗೆ ದೀರ್ಘಾಯುಷ್ಯವನ್ನ ನೀಡಿ 100 ಕಾಲ ಆರೋಗ್ಯವಂತರಾಗಿ ಸಮಾಜ ಸೇವೆ ಮಾಡುವ ಶಕ್ತಿ ನೀಡಲಿ ಎಂದು ಶುಭ ಹಾರೈಸಿದರು. ಸದ್ಗುರು ಮಾದೇಶ್ ಗುರೂಜಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ನಮ್ಮ ಕೆಆರ್ಪೇಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಿಸಿ ಅವರ ಹುಟ್ಟುಹಬ್ಬವನ್ನು ಈ ರೀತಿ ಸಂಕಷ್ಟದಲ್ಲಿರ್ತಕ್ಕಂಥ ಆರೋಗ್ಯ ಚೇತರಿಸಿಕೊಳ್ಳಿ ಅನ್ನೋ ಉದ್ದೇಶದಿಂದ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಅಂತೇಳಿ ಇವತ್ತು
ಹಣ್ಣು ಹಂಪಲುಗಳನ್ನು ವಿತರಿಸಲಾಗಿದೆ. ಹಾಗೆ ಪಂಚಭೂತೇಶ್ವರ ಶ್ರೀಮಠದಿಂದ ಇವತ್ತು ಎಲ್ಲ ಭಕ್ತರಿಂದ ಕೇರ್ಪೇಟೆ ತಾಲೂಕಿನ ಎಲ್ಲ ಭಕ್ತರು ದೇವರೂರಿನ ಸರ್ವ ಭಕ್ತರ ಆರೈಕೆ ಮತ್ತು ಅವರ ಆಯಸ್ಸು ಆರೋಗ್ಯ ಭಗವಂತ ಹೆಚ್ಚು ಕರುಣಿಸಲಿ ಅಂತ ಬೇಡ್ತಾ ಇವತ್ತು ಈ ದಿನವನ್ನು ಇವತ್ತು ಅವರ ಹುಟ್ಟು ದಿನವನ್ನು ತುಂಬ ಸಂತೋಷದಿಂದ ಬೆಡದಹಳ್ಳಿಯ ಪಂಚಭೂತೇಶ್ವರ ಕ್ಷೇತ್ರ ಮಠದ ಪ್ರಧಾನ ಕಾರ್ಯದರ್ಶಿ ಕಾಂತರಾಜು ಮಾತನಾಡಿ, ಡಾಕ್ಟರ್ ಮಾದೇಶ್ ಗುರೂಜಿಯವರು ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯನ್ನ ಉಳಿಸಿ ಬೆಳೆಸುವ ದಿಕ್ಕಿನಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡುವುದರ ಜೊತೆಗೆ ಮಾನವ ಧರ್ಮದ ಶ್ರೇಷ್ಠತೆಯನ್ನ ಸಾರುವ ಬೃಹತ್ ಗ್ರಂಥದ ರಚನೆಯಲ್ಲಿ ತೊಡಗಿದ್ದಾರೆ. ಶ್ರೀಯುತರಿಗೆ ಭಗವಂತನು ಆರೋಗ್ಯ ಮತ್ತು ಆಯುಷ್ಯವನ್ನ ಕೊಡಲಿ ಎಂದು ಶ್ರೀಮಠದ ಸಮಸ್ತ ಭಕ್ತರ ಪರವಾಗಿ ಪ್ರಾರ್ಥಿಸುವುದಾಗಿ ತಿಳಿಸಿದರು. 1,96,000 ಪುಟ ಬ್ರಹ್ಮಜ್ಞಾನವನ್ನು ಪಡೆದು ಆತ್ಮ ಮತ್ತು ಪರಮಾತ್ಮನ ಬಗ್ಗೆ ವಿಚಾರ ವಿನಿಮಯ ಮಾಡುತ್ತಾ ಯಾವುದೇ ಸತ್ಸಂಗಗಳನ್ನು ಮೌಢ್ಯತೆ ಇಲ್ಲದಂತೆ ಸಮಾಜಕ್ಕೆ ಹಂಚಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಈ ಜಗತ್ತಿಗೆ ಎಲೆಮೆರೆ ಕಾಯಾಗಿ ಮಳವಳ್ಳಿ, ಹುಣಸೂರು, ಬೆಡದಳ್ಳಿ ಹೀಗೆ ಇನ್ನೂ 10 ಮಠಗಳನ್ನು ಮಾಡ್ತಾ ಅವರು ಜಗತ್ತಿನ ಮೌಢ್ಯತೆಯನ್ನು ಉಳಿಸಬೇಕು ಅನ್ನೋ ಉದ್ದೇಶವನ್ನು ಇಟ್ಟುಕೊಂಡು ಅವರ ಸತ್ಸಂಗವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಅವರ ಹುಟ್ಟುಹಬ್ಬವನ್ನು ಕೇರ್ಪೇಟೆ ತಾಲೂಕಿನ ಪಂಚಭೂತೇಶ್ವರ ಪೀಠ ಹಾಗೂ ಸರ್ವ ಭಕ್ತರು ಅವರ ಹುಟ್ಟುಹಬ್ಬಕ್ಕೆ ಶುಭವನ್ನು ಕೋರ್ತಾ ಸಾರ್ವಜನಿಕ ಆಸ್ಪತ್ರೆಯಲ್ಲಿರ್ತಕ್ಕಂಥ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡ್ತಾ ಪರಮಾತ್ಮ ಆ ಗುರುವಿನ ಮೂಲಕ ಎಲ್ಲ ರೋಗಿಗಳನ್ನು ನಿರ್ವಹಣೆ ಆಗಲಿ, ಅವರ ಕಾಯಿಲೆ ಗುಣವಾಗಲಿ ಅಂತೇಳಿ ಭಗವಂತನಲ್ಲಿ ಗುರುಗಳು ಪ್ರಾರ್ಥನೆಯನ್ನ ಮಾಡೋದ್ರ ಜೊತೆಗೆ ಎಲ್ಲರೂ ಈ ಸಂದರ್ಭದಲ್ಲಿ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಜ್ಞಾನೇಶ್, ಪತ್ರಕರ್ತ ಕಾಡು ಮಿಣಸ ಚಂದ್ರು, ಕೆಆರ್ ನೀಲಕಂಠ, ಸೈಯದ್ ಖಲೀಲ್, ಶಿಕ್ಷಕರ ಸಂಘದ ಪದಾಧಿಕಾರಿಗಳು ಸೇರಿದಂತೆ ಇತರರಿದ್ದರು. ವರದಿ ಮನು ಮಾಕವಳ್ಳಿ, ವಿವಿಸಿ ನ್ಯೂಸ್, ಕೇರ್ಪೇಟೆ. ಇಂದಿರಾ ಗಾಂಧಿಯವರ ತುರ್ತು ಪರಿಸ್ಥಿತಿ ಕಾಲದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಹಲವಾರು ಅನುಕೂಲಗಳಾಗಿವೆ ಎಂದು ಕೆಪಿಸಿಸಿ ಉಪಾಧ್ಯಕ್ಷ ಮಾಜಿ ಸಚಿವ ರಮಾನಾಥ್ ರೈ ತಿಳಿಸಿದರು. ಮಲ್ಲಿಕಟ್ಟೆಯ ಕಾಂಗ್ರೆಸ್ ಕಚೇರಿಯಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷದ ಮೇಲೆ ನಿರಂತರವಾಗಿ ತಪ್ಪನ್ನ ಹುಡುಕಿ ಗೋಬೆ ಕೂರಿಸಿ ರಾಹುಲ್ ಗಾಂಧಿಯವರ ವಿರುದ್ಧ ಮಾತನಾಡುತ್ತಿರುವುದು ಖಂಡನೀಯ. ಪ್ರಜಾಪ್ರಭುತ್ವ ಉಳಿಸುವ ನಿಟ್ಟಿನಲ್ಲಿ ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿ ಜಾರಿ ಮಾಡಿದ್ದರು. ದೇಶಕ್ಕಾಗಿ ಪ್ರಾಣ ನೀಡಿದವರು ಇಂದಿರಾ ಗಾಂಧಿಯವರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅನೇಕ ರಾಷ್ಟ್ರೀಕೃತ ಬ್ಯಾಂಕ್ಗಳು ಪ್ರಾರಂಭವಾಗಿವೆ. ಇಂದಿರಾ ಗಾಂಧಿಯವರ ತುರ್ತು ಪರಿಸ್ಥಿತಿ ಕಾಲದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಹಲವಾರು ಅನುಕೂಲಗಳಾಗಿವೆ. ಆದರೆ ಇಂದು ಬಿಜೆಪಿ ಸರ್ಕಾರ ಇಂದಿರಾ ಗಾಂಧಿಯವರ ಹೆಸರನ್ನ ಕೆಡಿಸುವ ಕೆಲಸ ಮಾಡುತ್ತಿದೆ. ಹಿಂದೂ ಧರ್ಮದಲ್ಲಿ ಹಿಂಸೆಗೆ ಯಾವುದೇ ಸ್ಥಾನವಿಲ್ಲ ಎನ್ನುತ್ತಾರೆ. ಅದನ್ನೇ ರಾಹುಲ್ ಗಾಂಧಿಯವರು ಸದನದಲ್ಲಿ ಮಾತನಾಡಿದ್ದರು. ಆದರೆ ಬಿಜೆಪಿಯವರು ಅದನ್ನ ತಿರುಚಿ ಮಾತನಾಡುತ್ತಿದ್ದಾರೆ ಎಂದು ಬಿಜೆಪಿ ಸರ್ಕಾರದ ವಿರುದ್ಧ ಕಿಡಿಕಾರಿದ ಅವರು, ಮುಂದಿನ ದಿನಗಳಲ್ಲಿ ನಡೆಯುವ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲಿ ಜಯ ಗಳಿಸುತ್ತೇವೆ. ಸರಿಯಾದ ಅವಧಿಗೆ ಚುನಾವಣೆ ನಡೆಸದೆ ಮುಂದೂಡಿದ್ದು ಬಿಜೆಪಿ ಸರ್ಕಾರ ಎಂದು ಆರೋಪಿಸಿದರು. ಇವತ್ತು ಪ್ರಜಾಪ್ರಭುತ್ವ ಉಳಿಸಬೇಕು ಅನ್ನುವಂತ ಮಾತು ಬಂದಾಗ ಇಂದಿರಾ ಗಾಂಧಿ ಅವರ ತುರ್ತು ಪರಿಸ್ಥಿತಿಯನ್ನು ನೆನಪು ಮಾಡತಕ್ಕಂಥ ಪ್ರಯತ್ನವನ್ನ ಅಲ್ಲಿ ಇಲ್ಲಿ ಮಾತಾಡ್ತಾ ಇದ್ದಾರೆ. ನಾವು ದಕ್ಷಿಣ ಕನ್ನಡ ಜಿಲ್ಲೆಯವರು ಒಂದು ಮಾತನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೆ. ತುರ್ತು ಪರಿಸ್ಥಿತಿಯ ಒಂದು ಕಾಲದಲ್ಲಿ ಯಾವ ನಮ್ಮ ಜಿಲ್ಲೆಯಲ್ಲಿ ನಾನು ಕಂಡಾಗ ಯಾವ ದುರ್ಬಲ ವರ್ಗದವರಿಗೆ ತೊಂದರೆ ಆಗಲಿಲ್ಲ. ಬದಲಾಗಿ ತುರ್ತು ಪರಿಸ್ಥಿತಿ ಕಾಲದಲ್ಲಿ ನಮ್ಮ ಜಿಲ್ಲೆಯ ಮಟ್ಟಿಗೆ ಹೇಳಬೇಕು ಅಂತಂದ್ರೆ ಪ್ರಗತಿಪರವಾದಂತಹ ಕಾರ್ಯಕ್ರಮಗಳು ಯಥಾವತ್ತಾಗಿ ಜಾರಿಯಾಗಿರ್ತಕ್ಕಂಥದ್ದು ತುರ್ತು ಸಂದರ್ಭದಲ್ಲಿ ನಮ್ಮ ಒಳ್ಳೇದಾಗಿರ್ತಕ್ಕಂಥದ್ದು ನಾವು ಇಂದಿರಾ ಗಾಂಧಿ ಅವರು ತಂದಿರಬಹುದು. ಆದ್ರೆ ಪತ್ರಿಕಾಗೋಷ್ಠಿಯಲ್ಲಿ ಗೇರು ನಿಗಮ ಅಧ್ಯಕ್ಷೆ ಮಮತಾ ಗಟ್ಟಿ, ಸುರೇಂದ್ರ, ಶ್ರೀಮತಿ ಅಪ್ಪೆ, ನಿತ್ಯಾನಂದ ಶೆಟ್ಟಿ ಹಾಗೂ ಕಾಂಗ್ರೆಸ್ ನಾಯಕರು ಹಾಜರಿದ್ದರು. ಕೆಎಸ್ಆರ್ಟಿಸಿ ಸಂಸ್ಥೆಯ ಐರಾವತ ಬಸ್ಸೊಂದಕ್ಕೆ ಬೆಂಕಿ ಹೊತ್ತಿಕೊಂಡ ಘಟನೆ ಉಪ್ಪಿನಂಗಡಿಯ ಹಳೆಗೇಟು ಬಳಿ ಬೆಳಗ್ಗೆ ನಡೆದಿದ್ದು, ಸ್ಥಳೀಯ ಯುವಕರ ಸಕಾಲಿಕ ಪ್ರಯತ್ನದಿಂದ ಬೆಂಕಿ ಆರಿಸಿ ಸಂಭವಿಸಬಹುದಾಗಿದ್ದ ಅವಘಡವನ್ನು ತಪ್ಪಿಸಿದ್ದಾರೆ. ಬೆಂಗಳೂರಿನಿಂದ ಮಂಗಳೂರಿಗೆ ಆಗಮಿಸುತ್ತಿದ್ದ ಐರಾವತ ಬಸ್ಸಿನ ಹಿಂಬದಿ ಎಸಿಗೆ ಬೆಂಕಿ ಹತ್ತಿಕೊಂಡಿದ್ದು, ಇದನ್ನು ಗಮನಿಸಿದ ಚಾಲಕ ಹಳೆಗೇಟು ಬಳಿ ಬಸ್ಸನ್ನು ನಿಲ್ಲಿಸಿದ್ದಾನೆ. ಈ ವೇಳೆ ಪ್ರಯಾಣಿಕರೆಲ್ಲರೂ ಬಸ್ಸಿನಿಂದ ಇಳಿದಿದ್ದು, ಅಲ್ಲಿದ್ದ ಉಪ್ಪಿನಂಗಡಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿಯಾದ ಐಸಾಕ್, ಇಕ್ಬಾಲ್, ಸ್ಥಳೀಯರಾದ ಜಾಯಿ, ಸ್ನೇಕ್, ಜಕಾರಿಯಾ, ಸಿದ್ದಿಕ್, ಕೊಪ್ಪಳ ಸೇರಿದಂತೆ ಆಟೋ ಚಾಲಕರು ರಸ್ತೆಯಲ್ಲಿದ್ದ ಕೆಸರು, ಮಣ್ಣು, ನೀರನ್ನ ಬಸ್ಸಿಗೆ ಎರಚಿ ಬೆಂಕಿಯನ್ನು ಹತೋಟಿಗೆ ತಂದಿದ್ದಾರೆ. ಬಸ್ಸಿನ ಹಿಂಬದಿಗೆ ಹಾನಿಯಾಗಿದ್ದು, ಮಳೆಗಾಲದ ಈ ಸಂದರ್ಭದಲ್ಲಿ ರಸ್ತೆಯಲ್ಲಿದ್ದ ಹೊಂಡ ಗುಂಡಿಯಲ್ಲಿ ನೀರು ತುಂಬಿದ್ದರಿಂದ ಇದು ಬೆಂಕಿ ನಂದಿಸಲು ತಕ್ಷಣದ ನೆರವಿಗೆ ಬಂದಿದೆ.
ಕೇರಳದಲ್ಲಿನ ಭಾರೀ ಮಳೆಯಿಂದ ಕರ್ನಾಟಕದ ಕಬಿನಿ ಜಲಾಶಯ ತುಂಬಿ ಸುಮಾರು 46,000 ಕ್ಯೂಸೆಕ್ ನೀರು ಕಪಿಲಾ ನದಿ ಮೂಲಕ ಹರಿಬಿಡಲಾಗುತ್ತಿದೆ. ನುಗು ಜಲಾಶಯದಿಂದಲೂ 5,000 ಕ್ಯೂಸೆಕ್ ನೀರು ಬಿಡಲಾಗುತ್ತಿದೆ. ಇದರಿಂದ ನಂಜನಗೂಡು ಭಾಗದಲ್ಲಿ ಪ್ರವಾಹ ಸನ್ನಿವೇಶ ಎದುರಾಗಿದೆ. ಕಬಿನಿ ಜಲಾಶಯದಿಂದ ಹೆಚ್ಚಿನ ನೀರು ಹರಿಯುತ್ತಿರುವ ಮೈಸೂರು ಜಿಲ್ಲೆ ಹೆಚ್ಡಿಕೋಟೆ ತಾಲೂಕಿನಲ್ಲಿ ಕಪಿಲಾ ನದಿ ಉಕ್ಕಿ ಹರಿಯುತ್ತಿದೆ. ಕಬಿನಿ ಜಲಾಶಯದಿಂದ ಹೆಚ್ಚಿನ ನೀರು ಹರಿಸುತ್ತಿರುವ ಮೈಸೂರು ಜಿಲ್ಲೆ ಹೆಚ್ಡಿಕೋಟೆ ತಾಲೂಕಿನಲ್ಲಿ ಕಪಿಲಾ ನದಿ ಉಕ್ಕಿ ಹರಿಯುತ್ತಿದೆ. ಹೆಚ್ಡಿಕೋಟೆ ಹಾಗೂ ನಂಜನಗೂಡು ತಾಲೂಕಿನ ಗಡಿಭಾಗವಾದ ಸಂಗಮ ಬಳಿ ಕಪಿಲಾ ಹಾಗೂ ನುಗು ನದಿ ಸಂಗಮದ ಬಳಿಯೂ ಭಾರೀ ನೀರಿದೆ. ಹೆಚ್ಡಿಕೋಟೆ ಹಾಗೂ ನಂಜನಗೂಡು ತಾಲೂಕಿನ ಕೆಲ ಭಾಗದಲ್ಲಿ ಪ್ರವಾಹ ಸನ್ನಿವೇಶ ಇರುವುದರಿಂದ ಡಿಸಿ ಲಕ್ಷ್ಮೀಕಾಂತ್ ರೆಡ್ಡಿ ಹಾಗೂ ಅಧಿಕಾರಿಗಳು ಸ್ಥಳ ಪರಿಶೀಲಿಸಿದರು. ಇನ್ನು ದಕ್ಷಿಣ ಕಾಶಿ ನಂಜನಗೂಡು ನಗರದಲ್ಲಿ ಕಪಿಲಾ ನದಿ ಮೈತುಂಬಿ ಹರಿಯುತ್ತಿದ್ದು, ದಕ್ಷಿಣ ಕಾಶಿಯೆಂದೇ ಹೆಸರುವಾಸಿಯಾದ ನಂಜನಗೂಡು ಶ್ರೀಕಂಠೇಶ್ವರ ದೇವಸ್ಥಾನದ ಸ್ನಾನಘಟ್ಟದ ಬಳಿ ಇರುವ 16 ಕಾಲು ಮಂಟಪ ಬಹುತೇಕ ಮುಳುಗಿದೆ. ನಂಜನಗೂಡು ನಗರದಲ್ಲಿ ಕಪಿಲಾ ನದಿ ಭಾರೀ ನೀರಿನೊಂದಿಗೆ ಹರಿಯುತ್ತಿದೆ. ನಗರದ ಕೆಲವೆಡೆ ನೀರು ನುಗ್ಗುವ ಆತಂಕ ಇರುವುದರಿಂದ ಈಗಾಗಲೇ ಮುನ್ನೆಚ್ಚರಿಕೆ ವಹಿಸಲಾಗಿದೆ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ರಸ್ತೆ ಡಿವೈಡರ್ಗೆ ಡಿಕ್ಕಿ ಹೊಡೆದು ಇನೋವಾ ಕಾರು ಪಲ್ಟಿಯಾಗಿರುವ ಘಟನೆ ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದಿದೆ. ಕುಣಿಗಲ್ ಮೂಲದ ಇಬ್ಬರು ಸವಾರರು ಬೆಂಗಳೂರು ಕಡೆಯಿಂದ ಹಾಸನದ ಕಡೆಗೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಾರಿನಲ್ಲಿ ಬರುತ್ತಿದ್ದಾಗ ನಿಯಂತ್ರಣ ತಪ್ಪಿ ಡಿವೈಡರ್ಗೆ ಗುದ್ದಿದ ರಭಸಕ್ಕೆ ಕಾರು ಪಲ್ಟಿಯಾಗಿದೆ. ಓರ್ವ ಪ್ರಯಾಣಿಕನಿಗೆ ಗಂಭೀರ ಗಾಯವಾಗಿದ್ದು, ಇನ್ನೋರ್ವನಿಗೆ ಸಣ್ಣಪುಟ್ಟ ಗಾಯಗಳಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಹಾಸನ ಬೇಲೂರು ರೈಲ್ವೆ ಕಾಮಗಾರಿ ಶೀಘ್ರ ಪ್ರಾರಂಭ. ಹಾಸನದ ಮೇಲ್ಸೇತುವೆ ಬಾಕಿ ಕೆಲಸವನ್ನ ಮುಗಿಸಲಾಗುವುದು. ರೈಲ್ವೆ ಖಾತೆ ಸಚಿವ ಸೋಮಣ್ಣ ಅಭಯ. ಈಗಿನ ಕಾಲಘಟ್ಟದಲ್ಲಿ ಪತ್ರಿಕಾ ರಂಗ ವೇಗವಾಗಿ ಬೆಳೆಯುತ್ತಿದೆ. ಪತ್ರಕರ್ತರು ವಸ್ತುನಿಷ್ಠೆಯನ್ನ ಆಧರಿಸಿ ಸುದ್ದಿಯನ್ನ ಬಿತ್ತರಿಸುವುದು ಸೂಕ್ತ. ಶಾಸಕ ಸಿಎನ್ ಬಾಲಕೃಷ್ಣ ಸಲಹೆ. ಜಿಲ್ಲೆಯಲ್ಲಿ ಮುಂದುವರೆದ ವರುಣಧಾರೆ. ಭಾರೀ ಮಳೆಗೆ ಭೂಕುಸಿತ, ಜನಜೀವನ ಅಸ್ತವ್ಯಸ್ತ. ಪ್ರವಾಹದ ಮುಂಜಾಗ್ರತೆಗಾಗಿ ಜನರು ಸ್ಥಳಾಂತರವಾಗುವಂತೆ ಸೂಚನೆ. ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ. ಸತ್ಯದ ಕಡೆ ನಮ್ಮ ನಡೆ.